ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಹೆಪ್ಪುಗಟ್ಟಿದ ಅವಶೇಷವೊಂದು ಈಗ ಸೂರ್ಯನ ಕಡೆಗೆ ಬೀಳುತ್ತಿದೆ. ನಾವು ಇದುವರೆಗೆ ದಾಖಲಿಸಿದ ಯಾವುದಕ್ಕಿಂತಲೂ ವೇಗವಾಗಿ, ಹತ್ತಿರವಾಗಿ ಮತ್ತು ಹೆಚ್ಚು ತೀವ್ರವಾದ ಕೋನದಲ್ಲಿ ಅದು ಸಾಗುತ್ತಿದೆ. 2026ರ ಏಪ್ರಿಲ್ 4ರಂದು C/2026A1 ಧೂಮಕೇತು ಸೂರ್ಯನ ಕರೋನಾ ಮೂಲಕ ಧುಮುಕಲಿದೆ. ಸೆಕೆಂಡಿಗೆ 106 ಕಿಲೋಮೀಟರ್ ವೇಗದಲ್ಲಿ ಸೂರ್ಯನ ನಿಜವಾದ ಮೇಲ್ಮೈಯಿಂದ 160 ಕಿಮಿ ಒಳಗೆ ಹಾದು ಹೋಗಲಿದೆ. ಆಶಾವಾದಿ ಫಲಿತಾಂಶವೆಂದರೆ 1 ಶತಮಾನದಲ್ಲಿಯೇ ಅತ್ಯಂತ ಪ್ರಕಾಶಮಾನವಾದ ಧೂಮಕೇತು, ಹಗಲಿನಲ್ಲಿ ಕಾಣುವ ವಸ್ತು, ಎರಡನೇ ಸೂರ್ಯ, ನಿಮ್ಮ ಮುತ್ತಾತ ಮುತ್ತಜ್ಜಿಯರು ಮಂಡಿಯೂರಿ ಪ್ರಾರ್ಥಿಸುವಂತಹ ಆಕಾಶ ಘಟನೆ. ಆದರೆ ಇನ್ನೊಂದು ಫಲಿತಾಂಶವಿದೆ. ಹೆಚ್ಚು ನಿಶ್ಶಬ್ದವಾದದ್ದು ಮತ್ತು ಸಣ್ಣದಾದರೂ ಗಂಭೀರ ವಿಜ್ಞಾನಿಗಳ ಗುಂಪು ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸುತ್ತಿದೆ. ಈಗ ಮುಖ್ಯವಾಹಿನಿಯ ಮಾಧ್ಯಮಗಳು ಬೇರೆಡೆ ನೋಡುತ್ತಿರುವಾಗ ಕೊನೆಯವರೆಗೂ ಇರಿ, ಏಕೆಂದರೆ ಅವರ ಆತಂಕಕ್ಕೆ ಧೂಮಕೇತುವಿಗಿಂತ ಹೆಚ್ಚಾಗಿ ಸೂರ್ಯನೇ ಕಾರಣ. ಈ ಕಥೆ ನಿಮ್ಮನ್ನು ಆಕರ್ಷಿಸಿದ್ದರೆ ಚಂದಾದಾರರಾಗಿ. ಆಗ C/20 ಧೂಮಕೇತು 66A ಅಂತಿಮವಾಗಿ ಬಂದಾಗ ನೀವು ಇಲ್ಲಿರ್ತೀರ, ಏಕೆಂದರೆ ಈ ಕತೆ ಇನ್ನಷ್ಟು ದೊಡ್ಡದಾಗಲಿದೆ. ನೀವು ಈಗ ಎಲ್ಲಿಂದ ನೋಡುತ್ತಿದ್ದೀರಿ ಮತ್ತು ಏಪ್ರಿಲ್ನಲ್ಲಿ ಸೂರ್ಯ ನಮಗಾಗಿ ಏನನ್ನು ಕಾಯ್ದಿರಿಸಿದಾನೆ ಎಂದು ಕಾಮೆಂಟ್ ಮಾಡಿ. ಮತ್ತು ಸ್ಕೈಲ್ಯಾಬ್ ಬೆಳೆಯಲು ನೀವು ಸಹಾಯ ಮಾಡಲು ಬಯಸಿದರೆ ಇದನ್ನು ಹಂಚಿಕೊಳ್ಳಿ. ನಾವು ಕತೆಗಳನ್ನು ಬೆನ್ನಟ್ಟಲು ನೀವೇ ಕಾರಣ, ಬೇರೆ ಯಾರೂ ಮಾಡುವುದಿಲ್ಲ. ಈಗ ವಿಷಯಕ್ಕೆ ಬರೋಣ. 2026ರ ಏಪ್ರಿಲ್ 4, 14 ಗಂಟೆಗಳ ಸಮನ್ವಯಿತ ಸಾರ್ವತ್ರಿಕ ಸಮಯ. ಸೂರ್ಯನ ದೂರದ ಭಾಗದಲ್ಲಿ ಎಲ್ಲದರ ಅಂಚಿನಿಂದ ಬಂದ ಹೆಪ್ಪುಗಟ್ಟಿದ ಯಾತ್ರಿಕ, ಸಾವಿರಾರು ವರ್ಷಗಳಿಂದ ಈ ಕ್ಷಣದ ಕಡೆಗೆ ಬೀಳುತ್ತಿದ್ದ ಮಂಜುಗಡ್ಡೆ, ಧೂಳು ಮತ್ತು ಪ್ರಾಚೀನ ಇಂಗಾಲದ ತುಂಡು ಅಂತಿಮವಾಗಿ ಆಗಮಿಸುತ್ತದೆ. ಅದು ಇಳಿಯುವುದಿಲ್ಲ. ಸೆಕೆಂಡಿಗೆ 106 ಕಿಲೋಮೀಟರ್ ವೇಗದಲ್ಲಿ ಧುಮುಕುತ್ತದೆ. C/2026A1 ಧೂಮಕೇತು ಸೂರ್ಯನ ವಾತಾವರಣದ ಹೊರಪದರವನ್ನು ಭೇದಿಸಿ ಸೂರ್ಯನ ಗೋಚರ ಮೇಲ್ಮೈಯಿಂದ ಸುಮಾರು 160 ಕಿಮೀಟರ್ ಒಳಗೆ ಹಾದು ಹೋಗುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳಲು ಸೂರ್ಯನ ತ್ರಿಜ್ಯ ಸುಮಾರು 696 ಕಿಮೀಟರ್ ಇದೆ. ಈ ಧೂಮಕೇತು ಸೂರ್ಯನ ಹತ್ತಿರ ಹಾದು ಹೋಗುತ್ತಿಲ್ಲ, ಅದು ಸೂರ್ಯನ ಅಂಗಳದಲ್ಲಿ ಸೂಜಿಯ ದಾರವನ್ನು ಪೋಣಿಸುತ್ತಿದೆ. ಇದು ಹೆಚ್ಚಿನ ಖಗೋಳ ಭೌತವಿಜ್ಞಾನಿಗಳು ತಮ್ಮ ಕುರ್ಚಿಗಳಲ್ಲಿ ಸಹಜವಾಗಿ ಮುಂದಕ್ಕೆ ವಾಲುವಂತೆ ಮಾಡುವ ಅಂತರದಲ್ಲಿದೆ. ಒಂದು ಖಗೋಳ ಘಟಕ AU ಎಂದರೆ ಏನು ಎಂದು ಮಾತನಾಡೋಣ, ಏಕೆಂದರೆ ಇಲ್ಲಿನ ಸಂಖ್ಯೆಗಳು ಮುಖ್ಯ. ಒಂದು ಖಗೋಳ ಘಟಕ 1 AU ಎಂದರೆ 150 ಮಿಲಿಯನ್ ಕಿಲೋಮೀಟರ್. ಅದು ಭೂಮಿಯಿಂದ ಸೂರ್ಯನಿಗೆ ಇರುವ ಸರಾಸರಿ ದೂರ. ಧೂಮಕೇತುವಿನ ಅತಿ ಹತ್ತಿರದ ಅಂತರವು 0.0 ದೂರ 100 ಮತ್ತು 0.01 ಖಗೋಳ ಘಟಕಗಳ ನಡುವೆ ಇರುತ್ತದೆ. ಲೆಕ್ಕಾಚಾರ ಮಾಡಿದರೆ ಅತಿ ಹತ್ತಿರದ ಹಾದಿಯಲ್ಲಿ ಸುಮಾರು 750ರಿಂದ 1.5 ಮಿಲಿಯನ್ ಕಿಲೋಮೀಟರ್ ಸಿಗುತ್ತದೆ. ಮತ್ತು ಫೋಟೋಸ್ಫಿಯರ್, ನಿಜವಾದ ಹೊಳೆಯುವ ಮೇಲ್ಮೈ, ಅಲ್ಲಿಯೇ ಕಾಯುತ್ತಿದೆ. ಈ ಧೂಮಕೇತು ಮತ್ತು ಸೂರ್ಯನ ಮೇಲ್ಮೈ ನಡುವಿನ ಅಂತರವು ಕಾಸ್ಮಿಕ್ ದೃಷ್ಟಿಯಿಂದ ಒಂದು ಸಣ್ಣ ವ್ಯತ್ಯಾಸವಷ್ಟೇ. ಇದನ್ನು 2026ರ ಜನವರಿ 13ರಂದು ಚಿಲಿಯ ಅಟಕಾಮಾ ಮರುಭೂಮಿಯಿಂದ ಕಾರ್ಯನಿರ್ವಹಿಸುತ್ತಿದ್ದ ಮ್ಯಾಪ್ಸ್ ಸಮೀಕ್ಷೆಯು ಕಂಡುಹಿಡಿಯಿತು. ಈ ಆವಿಷ್ಕಾರವೇ ಅಸಾಮಾನ್ಯವಾಗಿತ್ತು. ಕ್ರೂಟ್ಸ್ ಸನ್ಗ್ರೇಜರ್ಗಳು ಮತ್ತು ಆ ಕುಟುಂಬ ಯಾವುದು ಎಂದು ನಾವು ಸ್ವಲ್ಪ ಸಮಯದ ನಂತರ ನೋಡೋಣ. ಅವು ಸಾಮಾನ್ಯವಾಗಿ ಸೂರ್ಯನಿಗೆ ಹತ್ತಿರದಲ್ಲಿರುವಾಗ ಕಂಡುಬರುತ್ತವೆ. ಸಾಮಾನ್ಯವಾಗಿ ಪೆರಿಹೆಲಿಯನ್ಗೆ ಕೆಲವೇ ದಿನಗಳ ಮೊದಲು ಸೋಹೋನಂತಹ ಸೌರವೀಕ್ಷಣಾ ಉಪಗ್ರಹಗಳು ಅವುಗಳನ್ನು ತಮ್ಮ ಕ್ಯಾಮೆರಾಗಳಲ್ಲಿ ಆಕಸ್ಮಿಕವಾಗಿ ಸೆರೆಹಿಡಿಯುತ್ತವೆ. C/2026R-A1 ಅನ್ನು ಸೂರ್ಯನಿಂದ ಒಂದು ಖಗೋಳ ಘಟಕದ ಆಚೆಗೆ ಪತ್ತೆಹಚ್ಚಲಾಯಿತು. ಅಷ್ಟು ದೂರದಲ್ಲಿ ಕ್ರೂಟ್ ಸನ್ಗ್ರೇಜರ್ ಅನ್ನು ಯಾರೂ ಎಂದಿಗೂ ಪತ್ತೆಹಚ್ಚಿರಲಿಲ್ಲ. ಆ ಒಂದೇ ಅಂಶವು ಖಗೋಳಶಾಸ್ತ್ರಜ್ಞರಿಗೆ ತಕ್ಷಣವೇ 2 ವಿಷಯಗಳನ್ನು ತಿಳಿಸಿತು. ಈ ವಸ್ತುವು ತನ್ನ ದೂರಕ್ಕೆ ಅಸಾಮಾನ್ಯವಾಗಿ ಸಕ್ರಿಯವಾಗಿದೆ ಮತ್ತು ಇದು ಬಹುಶಃ ಅಸಾಮಾನ್ಯವಾಗಿ ದೊಡ್ಡದಾಗಿದೆ. ಆರಂಭಿಕ ಸ್ಪೆಕ್ಟ್ರೋಸ್ಕೋಪಿಕ್ ದತ್ತಾಂಶವು ಈ ಚಟುವಟಿಕೆಯನ್ನು ದೃಢಪಡಿಸುತ್ತದೆ. ಪ್ರಬಲ C2 ಹೊರಸೂಸುವಿಕೆ ಅಂದರೆ ಡೈಕಾರ್ಬನ್, ಒಂದು ಇಂಗಾಲದ ಅಣು, ಹೆಚ್ಚಿನ ಧೂಮಕೇತುಗಳು ಇನ್ನೂ ಸುಪ್ತಾವಸ್ಥೆಯಲ್ಲಿರುವ ದೂರದಲ್ಲಿ ಕಾಣಿಸಿಕೊಳ್ಳುತ್ತಿತ್ತು. ಧೂಮಕೇತುಗಳು ಮೂಲತಃ ಕೊಳಕು ಹಿಮದ ಚೆಂಡುಗಳು. ಅವು ಬಿಸಿಯಾದಾಗ ಅವು ಉನ್ನತೀಕರಿಸುತ್ತವೆ, ಮಸುತ್ತವೆ. ಮಂಜುಗಡ್ಡೆಗಳು ನೇರವಾಗಿ ಅನಿಲವಾಗಿ ಬದಲಾಗುತ್ತವೆ. ಧೂಳನ್ನು ತಮ್ಮೊಂದಿಗೆ ಎಳೆದುಕೊಂಡು ಆ ಹೊಳೆಯುವ ಕೋಮ ಮತ್ತು ಸಾಂಪ್ರದಾಯಿಕ ಬಾಲವನ್ನು ಸೃಷ್ಟಿಸುತ್ತವೆ. ಆದರೆ ದೊಡ್ಡ ಸೂರ್ಯಕೇಂದ್ರಿತ ದೂರದಲ್ಲಿ ಈ ರೀತಿಯ ರಾಸಾಯನಿಕ ಉತ್ಸಾಹವು ಸಾಮಾನ್ಯವಲ್ಲ. ಇದು ಹೆಚ್ಚು ಬಾಷ್ಪಶೀಲ ಸಂಯೋಜನೆ, ಉನ್ನತೀಕರಿಸಲು ಹೆಚ್ಚು ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿರುವ ಭೌತಿಕವಾಗಿ ದೊಡ್ಡ ನ್ಯೂಕ್ಲಿಯಸ್ ಅಥವಾ ಎರಡನ್ನೂ ಸೂಚಿಸುತ್ತದೆ. ಅಂದಾಜು ನ್ಯೂಕ್ಲಿಯಸ್ ವ್ಯಾಸ
ಹೊಳೆಯುವ ಬಾಲ ಮತ್ತು ಕೋಮಾ ಕಾಣಿಸಿಕೊಳ್ಳುವ ಮೊದಲು ವಸ್ತುವಿನ ಘನ ಕೋರ್ ಸುಮಾರು 2.4 ಕಿಮೀ ತಲುಪುತ್ತದೆ. ಅದು ಹೆಚ್ಚು ಎಂದು ಅನಿಸದಿರಬಹುದು, ಆದರೆ ಆಧುನಿಕ ವೀಕ್ಷಣಾ ಯುಗದಲ್ಲಿ ಕ್ರೂಟ್ಸ್ ಸನ್ಗ್ರೇಜರ್ಗೆ ಅದು ಅಗಾಧವಾಗಿದೆ. ಈ ವಸ್ತುಗಳು ಶತಮಾನಗಳಿಂದ ಒಡೆದು ಹೋದ ದೊಡ್ಡ ಮೂಲವಸ್ತುವಿನ ತುಣುಕುಗಳಾಗಿವೆ. ಅವುಗಳಲ್ಲಿ ಹೆಚ್ಚಿನವು ಚಿಕ್ಕದಾಗಿವೆ. ಅವುಗಳಲ್ಲಿ ಹೆಚ್ಚಿನವು ಸೂರ್ಯನಲ್ಲಿ ನಿಶ್ಶಬ್ದವಾಗಿ ಸಾಯುತ್ತವೆ. ಈ ಕುಟುಂಬದಲ್ಲಿ 2 ಕಿಲೋಮೀಟರ್ ವರ್ಗದ ನ್ಯೂಕ್ಲಿಯಸ್ ಜನರು ಹೊಸ ಲೆಕ್ಕಾಚಾರಗಳನ್ನು ಮಾಡಲು ಪ್ರಾರಂಭಿಸುವಂತಹ ಸಂಖ್ಯೆಯಾಗಿದೆ. ಗ್ರಹವಿಜ್ಞಾನ ಸಮುದಾಯದಲ್ಲಿ ಹರಿಯುತ್ತಿರುವ ಪ್ರಕಾಶಮಾನತೆಯ ಅಂದಾಜುಗಳು ಗಮನಾರ್ಹ ವ್ಯಾಪ್ತಿಯನ್ನು ಹೊಂದಿವೆ. ಸಂಪ್ರದಾಯವಾದಿ ಮಾದರಿಗಳು ಈ ಧೂಮಕೇತು ಗೋಚರ ಪ್ರಮಾಣದಲ್ಲಿ -4 ತಲುಪಬಹುದು ಎಂದು ಸೂಚಿಸುತ್ತವೆ. ಇದು ಗರಿಷ್ಠ ಶುಕ್ರನಷ್ಟು ಪ್ರಕಾಶಮಾನವಾಗಿರುತ್ತದೆ. ಅದು ಒಂದೇ ಅದನ್ನು ಅದ್ಭುತವಾದ ಬರಿಗಣ್ಣಿನ ವಸ್ತುವನ್ನಾಗಿ ಮಾಡುತ್ತದೆ. ಆಶಾವಾದಿ ಮಾದರಿಗಳು ವಿಶೇಷವಾಗಿ ಧೂಮಕೇತು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋಗುವಾಗ ಮುಂದಕ್ಕೆ ಚದುರುವ ಜಾಮಿತಿಯನ್ನು ಗಣನೆಗೆ ತೆಗೆದುಕೊಳ್ಳುವವು. ಆ ಸಂಖ್ಯೆಯನ್ನು -7 ಅಥವಾ ಅದಕ್ಕಿಂತ ಹೆಚ್ಚಿಗೆ ತಳ್ಳುತ್ತವೆ. ಉಲ್ಲೇಖಕ್ಕಾಗಿ ಹುಣ್ಣಿಮೆಯ ಚಂದ್ರ ಸುಮಾರು -13ರಷ್ಟಿರುತ್ತದೆ. 7 ಈ ಧೂಮಕೇತುವನ್ನ ಹಗಲಿನ ವಸ್ತುವನ್ನಾಗಿ ಮಾಡುತ್ತದೆ. ಮಧ್ಯಾಹ್ನದ ಆಕಾಶದಲ್ಲಿ ಸೂರ್ಯನ ಬಳಿ ಪ್ರಕಾಶಮಾನವಾದ ಗೆರೆಯಾಗಿ ಗೋಚರಿಸುವ ಸಾಧ್ಯತೆಯಿದೆ. ಕೊನೆಯ ಬಾರಿಗೆ ಒಂದು ಧೂಮಕೇತು ಆ ಮಟ್ಟದಲ್ಲಿ ಪ್ರದರ್ಶನ ನೀಡಿದಾಗ ಜಗತ್ತು ಸಂಪೂರ್ಣವಾಗಿ ವಿಭಿನ್ನ ಸ್ಥಳವಾಗಿತ್ತು. ಆದರೆ ವಿಷಯವೇನೆಂದರೆ, ಮತ್ತು ಇದು ಪ್ರಕಾಶಮಾನತೆಯ ಭವಿಷ್ಯವಾಣಿಗಳು ಸೆರೆಹಿಡಿಯದ ಭಾಗವಾಗಿದೆ. C1926 ಅನ್ನು ಈಗ ಅತ್ಯಂತ ತೀವ್ರವಾಗಿ ಗಮನಿಸುತ್ತಿರುವ ಜನರು ಸುಂದರವಾದ ಆಕಾಶ ಪ್ರದರ್ಶನವನ್ನು ನಿರೀಕ್ಷಿಸುತ್ತಿಲ್ಲ. ಅವರು ಅದನ್ನು ಎಷ್ಟು ಪ್ರಕಾಶಮಾನವಾಗಿ ಕಾಣುತ್ತದೆ ಎಂಬುದಕ್ಕೆ ಸಂಬಂಧವಿಲ್ಲದ ಯಾವುದೋ ಕಾರಣಕ್ಕಾಗಿ ನೋಡುತ್ತಿದ್ದಾರೆ. ಅದು ಯಾವಾಗ ಬರುತ್ತಿದೆ ಮತ್ತು ಸೂರ್ಯ ಈಗ ಏನು ಮಾಡುತ್ತಿದ್ದಾನೆ ಎಂಬುದಕ್ಕಾಗಿ ಅವರು ನೋಡುತ್ತಿದ್ದಾರೆ. ಮತ್ತು ಆ 2 ಸಂಗತಿಗಳ ಸಂಯೋಜನೆಯು ಮಾನವ ಇತಿಹಾಸದಲ್ಲಿ ಯಾವುದೇ ಹಂತಕ್ಕಿಂತಲೂ ಸೌರ ಸ್ಥಿರತೆಯ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ನಾಗರಿಕತೆಗೆ ಏನು ಅರ್ಥೈಸುತ್ತದೆ ಎಂಬುದಕ್ಕಾಗಿ. ಧೂಮಕೇತು ಅದ್ಭುತವಾಗಿದೆ, ಅದರಲ್ಲಿ ಯಾವುದೇ ಪ್ರಶ್ನೆಯಿಲ್ಲ. ಆದರೆ ಧೂಮಕೇತು ಮಾತ್ರ ಕಥೆಯಲ್ಲ. ಧೂಮಕೇತು ಒಂದು ಬೆಂಕಿ ಕಡ್ಡಿ ಇದ್ದಂತೆ. C/2026 ಅನ್ನು ಏಕೆ ವಿಭಿನ್ನವಾಗಿ ಪರಿಗಣಿಸಲಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಯಾರಾದರೂ ಇಂಧನದ ಬಗ್ಗದ ಬಗ್ಗೆ ಗಮನಹರಿಸಿದ್ದಾರೆಯೇ ಎಂಬುದು ಪ್ರಶ್ನೆ. ಅದು ಯಾವ ಕುಟುಂಬಕ್ಕೆ ಸೇರಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಕ್ರೂಟ್ಸ್ ಸನ್ಗ್ರೇಜರ್ಗಳು ಸೂರ್ಯನಿಗೆ ಹತ್ತಿರ ಹಾರಿದ ಧೂಮಕೇತುಗಳ ಸಂಗ್ರಹವಲ್ಲ. ಅವು ಒಂದೇ ಪೂರ್ವಜರ ತುಣುಕುಗಳು. ಬಹುಶಃ ಹಲವು ಕಿಲೋಮೀಟರ್ಗಳಷ್ಟು ಅಗಲವಿರುವ ಒಂದು ಬೃಹತ್ ವಸ್ತು, ಅಥವಾ ನೂರಾರು ಅಥವಾ ಸಾವಿರಾರು ವರ್ಷಗಳಲ್ಲಿ ಒಡೆದು ಹೋದ ಒಂದಕ್ಕಿಂತ ಹೆಚ್ಚು ವಸ್ತುಗಳು. ಅದರ ಮಕ್ಕಳನ್ನು ಸೂರ್ಯನೊಳಗೆ ನೇರವಾಗಿ ಸಾಗಿಸುವ ಕಕ್ಷೀಯ ಹೆದ್ದಾರಿಯಲ್ಲಿ ಚೆದುರಿಸಿದವು. ಹೆನ್ರಿಕ್ ಕ್ರೂಟ್ಸ್ 19ನೇ ಶತಮಾನದ ಜರ್ಮನ್ ಖಗೋಳಶಾಸ್ತ್ರಜ್ಞರಾಗಿದ್ದು, ಅವರು ಮೊದಲು ಈ ಮಾದರಿಯನ್ನು ಗುರುತಿಸಿದರು. ಹಲವಾರು ಅತ್ಯಂತ ಪ್ರಕಾಶಮಾನವಾದ ಧೂಮಕೇತುಗಳು ಬಹುತೇಕ ಒಂದೇ ರೀತಿಯ ಕಕ್ಷೀಯ ಗುಣಲಕ್ಷಣಗಳನ್ನು ಹೊಂದಿದ್ದವು. ಕ್ರಾಂತಿವೃತ್ತದ ಸಮತಲಕ್ಕೆ ತೀವ್ರ ಇಳಿಜಾರು, ಸೂರ್ಯನ ಕರೋನಾವನ್ನು ಸ್ಪರ್ಶಿಸುವಷ್ಟು ಸಣ್ಣ ಪೆರಿಹೆಲಿಯನ್ ದೂರಗಳು ಮತ್ತು ಹಿಮ್ಮುಖ ಕಕ್ಷೆಗಳು, ಅಂದರೆ ಅವು ಗ್ರಹಗಳ ಚಲನೆಯ ದಿಕ್ಕಿಗೆ ವಿರುದ್ಧವಾಗಿ ಚಲಿಸುತ್ತವೆ. C/2026 ಸುಮಾರು 140ರಿಂದ 144 ಡಿಗ್ರಿಗಳ ಹಿಮ್ಮುಖ ಇಳಿಜಾರನ್ನು ಹೊಂದಿದೆ. ಇದು ಪಠ್ಯಪುಸ್ತಕ ಕ್ರೂಟ್ಸ್ ಜಾಮಿತಿ. ಪ್ರಾಚೀನ ಪೂರ್ವಜರ ಕಕ್ಷೀಯ ಹೆಜ್ಜೆಗುರುತುಗಳು ಒಡೆದು ಹೋದ ಪ್ರತಿಯೊಂದು ತುಣುಕಿನ ಮೇಲೂ ಇನ್ನೂ ಸ್ಪಷ್ಟವಾಗಿ ಗೋಚರಿಸುವಂತೆ. ಈ ಕುಟುಂಬದ ಐತಿಹಾಸಿಕ ಸದಸ್ಯರು ಕೇವಲ ಟಿಪ್ಪಣಿಗಳಲ್ಲ, ಅವರು ದಂತಕಥೆಗಳು. 1882ರ ಮಹಾಧೂಮಕೇತುವನ್ನು ಸಾಕ್ಷಿಗಳು 2ನೇ ಸೂರ್ಯ ಎಂದು ಬಣ್ಣಿಸಿದರು. ಅದು ಹಗಲು ಹೊತ್ತಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಸೂರ್ಯನ ತಟ್ಟೆಯ ಬಳಿ ತೂಗಾಡುತ್ತಿರುವ ಒಂದು ಪ್ರಕಾಶಮಾನವಾದ ವಸ್ತು. ತಮ್ಮ ಜೀವನದಲ್ಲಿ ಎಂದಿಗೂ ಧೂಮಕೇತುವನ್ನು ನೋಡದ ಜನರು ರಸ್ತೆಯಲ್ಲಿ ನಿಂತು ದಿಟ್ಟಿಸಿ ನೋಡುವಷ್ಟು ಪ್ರಕಾಶಮಾನವಾಗಿತ್ತು. ಫಿಲ್ಟರ್ಗಳ ಮೂಲಕ ಅದನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದ ಖಗೋಳಶಾಸ್ತ್ರಜ್ಞರು ಅದು ಸೂರ್ಯನಿಗೆ ಎಷ್ಟು ಹತ್ತಿರ ಹಾದು ಹೋಯಿತು ಎಂದರೆ ಕರೋನಾ ಸ್ವತಃ ಪ್ರತಿಕ್ರಿಯಿಸಿದಂತೆ ತೋರಿತು ಎಂದು ವರದಿ ಮಾಡಿದರು. ನಂತರ 1965ರ ಇಕೆಯಾಸೆಕಿ ಧೂಮಕೇತು ಇದೆ. ಇದರ ಕಾಂತಿಮಾನ -10ರಿಂದ -11ರಷ್ಟಿದ್ದು ಹಗಲು ಹೊತ್ತಿನಲ್ಲಿ ಕಾಣುವ ಹುಣ್ಣಿಮೆಯ ಚಂದ್ರನಿಗಿಂತಲೂ ಪ್ರಕಾಶಮಾನವಾಗಿತ್ತು. ಜಪಾನಿನ ಖಗೋಳಶಾಸ್ತ್ರಜ್ಞರಾದ ಕಾವೊರು ಇಕೆಯಾ ಮತ್ತು ಸುತಾಸೆಕಿ ಇದನ್ನು ಸ್ವತಂತ್ರವಾಗಿ ಕಂಡುಹಿಡಿದರು ಮತ್ತು ಅದು ಸೂರ್ಯನನ್ನು ಸುತ್ತಿದಾಗ ಯಾವುದೇ ಜೀವಂತ ವೀಕ್ಷಕರು ಕಂಡ ಅತ್ಯಂತ ಅಸಾಧಾರಣ ದೃಶ್ಯ ವೈಭವಗಳಲ್ಲಿ ಒಂದನ್ನು ಸೃಷ್ಟಿಸಿತು. ಅದರ ಬಾಲವು ಆಕಾಶದ ಒಂದು ದೊಡ್ಡ ಭಾಗದಲ್ಲಿ ಹರಡಿತ್ತು. ಮುಂಜಾನೆಯ ಮೊದಲು ಮತ್ತು ನಂತರ 2011ರ ಲವ್ಜಾಯ್ ಧೂಮಕೇತು ಇದೆ. ಇದು ಒಂದು ಕ್ಷಣದ ಗಮನಕ್ಕೆ ಅರ್ಹವಾಗಿದೆ. ತನ್ನ ಪೆರಿಹೆಲಿಯನ್ಗೆ ಹೋಗುವಾಗ ಕರೋನಾ ಮಾರ್ಗವನ್ನು ಅದು ಉಳಿದುಕೊಳ್ಳುವುದಿಲ್ಲ ಎಂದು ಮಾದರಿಗಳು ಸೂಚಿಸಿದವು. ಆ ದೂರದಲ್ಲಿ ಉಬ್ಬರವಿಳಿತದ ಶಕ್ತಿಗಳು
ವಿಕಿರಣ ಒತ್ತಡ ಮತ್ತು ಉಷ್ಣ ಒತ್ತಡದ ಸಂಯೋಜನೆಯು ಅದನ್ನು ವಿಘಟಿಸುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಅದು ಹೇಗಾದರೂ ಒಳಗೆ ಹೋಯಿತು. ಅದು ಇನ್ನೊಂದು ಬದಿಯಿಂದ ಕೇವಲ ಅಖಂಡವಾಗಿ ಮಾತ್ರವಲ್ಲದೆ ದೃಷ್ಟಿಗೆ ಪ್ರಕಾಶಮಾನವಾಗಿ ಅದರ ಬಾಲವು ಸೂರ್ಯನಿಂದ ಪ್ರಕಾಶಿಸಲ್ಪಟ್ಟು ಹೊರಬಂದಿತು. ಸೋಹೋ ಮತ್ತು ಸೌರ ಡೈನಾಮಿಕ್ಸ್ ವೀಕ್ಷಣಾಲಯದಿಂದ ಸೆರೆಹಿಡಿಯಲಾದ ಚಿತ್ರಗಳಲ್ಲಿ ಅವು ಇದುವರೆಗೆ ತೆಗೆದ ಅತ್ಯಂತ ಗಮನಾರ್ಹ ಧೂಮಕೇತು ಛಾಯಾಚಿತ್ರಗಳಲ್ಲಿ ಕೆಲವು. ಕರೋನಾ ಒಳಗೆ ಈ ತುಣುಕುಗಳು ಹೇಗೆ ವರ್ತಿಸುತ್ತವೆ ಎಂಬುದರ ಬಗ್ಗೆ ತಾವು ತಿಳಿದಿದ್ದೇವೆ ಎಂದು ಗ್ರಹವಿಜ್ಞಾನಿಗಳು ಭಾವಿಸಿದ್ದನ್ನು ಮರುಪರಿಶೀಲಿಸುವಂತೆ ಮಾಡಿದ ವಸ್ತು ಲವ್ಜಾಯ್. C-1000 A1 ಸುತ್ತಲಿನ ಗಾತ್ರದ ಪ್ರಶ್ನೆಯು ಪ್ರಸ್ತುತ ಕಥೆಯು ಆ ಐತಿಹಾಸಿಕ ಹೋಲಿಕೆಗಳಿಂದ ಭಿನ್ನವಾಗಲು ಪ್ರಾರಂಭಿಸುತ್ತದೆ. ಒಂದು ವೀಕ್ಷಣಾ ಮಾದರಿ ಇದೆ ಮತ್ತು ಇದನ್ನು ಎಚ್ಚರಿಕೆಯಿಂದ ರೂಪಿಸುವುದು ಯೋಗ್ಯವಾಗಿದೆ, ಏಕೆಂದರೆ ಇದು ಒಂದು ನಿಯಮಕ್ಕಿಂತ ಹೆಚ್ಚಾಗಿ ಒಂದು ಪ್ರವೃತ್ತಿಯಾಗಿದೆ. ಅಂದರೆ ಹೆಚ್ಚು ಸೂರ್ಯ ಕೇಂದ್ರಿತ ದೂರದಲ್ಲಿ ಪತ್ತೆಯಾದ ಧೂಮಕೇತುಗಳು ಭೌತಿಕವಾಗಿ ದೊಡ್ಡದಾಗಿರುತ್ತವೆ. ತರ್ಕ ಸರಳವಾಗಿದೆ. ಒಂದು ಸಣ್ಣ ಮಂದವಾದ ನ್ಯೂಕ್ಲಿಯಸ್ ಒಂದು ಖಗೋಳ ಘಟಕದಲ್ಲಿ ಪತ್ತೆ ಸಮೀಕ್ಷೆಗಳನ್ನು ಪ್ರಚೋದಿಸುವುದಿಲ್ಲ. ನಕ್ಷೆಗಳು ಈ ವಸ್ತುವನ್ನು ಅಷ್ಟು ದೂರದಲ್ಲಿ ಕಂಡುಕೊಂಡಿವೆ ಎಂಬ ಅಂಶ ಆರಂಭಿಕ ಪ್ರಬಲ ರಾಸಾಯನಿಕ ಹೊರಸೂಸುವಿಕೆಯೊಂದಿಗೆ ಸೇರಿ ಆ ದೂರದಲ್ಲಿಯೂ ಗಮನಾರ್ಹ ವಸ್ತುವನ್ನು ಕಳೆದುಕೊಳ್ಳುವಷ್ಟು ದೊಡ್ಡ ನ್ಯೂಕ್ಲಿಯಸ್ ಅನ್ನು ಸೂಚಿಸುತ್ತದೆ. ಅಂದಾಜು 2.4 ಕಿಲೋಮೀಟರ್ ವ್ಯಾಸ. ಇದು ದೃಢಪಟ್ರೆ ಆಧುನಿಕ ಯುಗದಲ್ಲಿ ಗಮನಿಸಿದ ಅತ್ಯಂತ ಗಣನೀಯ ಕ್ರೂಡ್ಸ್ ತುಣುಕುಗಳಲ್ಲಿ ಒಂದಾಗಲಿದೆ. ಇಲ್ಲಿ ಗಮನಿಸಬೇಕಾದ ಒಂದು ದತ್ತಾಂಶವಿದೆ. C/2024 S1 ಅಟ್ಲಾಸ್ ಧೂಮಕೇತು ಒಂದು ಕಾಲದಲ್ಲಿ ಅದ್ಭುತ ಕ್ರೂಡ್ಸ್ಪೆಡ್ಜ್ ಪೆರಿಹೆಲಿಯನ್ ಘಟನೆಗೆ ಅಭ್ಯರ್ಥಿಯಾಗಿತ್ತು. ಅದು ಬೇಗನೆ ಪ್ರಕಾಶಮಾನವಾಯಿತು ಮತ್ತು ನಿಜವಾದ ಗಮನ ಸೆಳೆಯಿತು. ನಂತರ ಅದು ನಿರೀಕ್ಷಿತ ಮಟ್ಟಕ್ಕೆ ಕಾರ್ಯನಿರ್ವಹಿಸಲಿಲ್ಲ. ಅದರ ಬೆಳಕಿನ ವಕ್ರರೇಖೆ ಸಮತಟ್ಟಾಯಿತು ಮತ್ತು ಅಂತಿಮವಾಗಿ ಆಶಾವಾದಿ ಮಾದರಿಗಳು ಯೋಜಿಸಿದ್ದ ಪ್ರದರ್ಶನವನ್ನು ನೀಡಲಿಲ್ಲ. ಅದು ಸಂಭವಿಸುತ್ತದೆ. ಧೂಮಕೇತುಗಳು ಕುಖ್ಯಾತವಾಗಿ ವಿಶ್ವಾಸಾರ್ಹವಲ್ಲ. ಈ ನ್ಯೂಕ್ಲಿಯಸ್ಗಳ ಮಂಜುಗಡ್ಡೆಯ ಅನಿಯಮಿತ ಬಿರುಕುಗೊಂಡ ಸ್ವಭಾವವು ಅನಿಲ ಹೊರಸೂಸುವಿಕೆಯ ನಡವಳಿಕೆಯು ರೇಖಾತ್ಮಕವಲ್ಲ ಎಂದು ಅರ್ಥ. ಒಂದು ಧೂಮಕೇತು ಉಲ್ಬಣಿಸಬಹುದು, ನಿಲ್ಲಬಹುದು, ವಿಘಟಿಸಬಹುದು, ಪುನರುಜ್ಜೀವನಗೊಳ್ಳಬಹುದು ಅಥವಾ ಸರಳವಾಗಿ ಕರಗಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ C/2026 ಬೆಳಕಿನ ವಕ್ರರೇಖೆಯು ಭವಿಷ್ಯವಾಣಿಗಳ ಮೇಲಿನ ಮಿತಿಯ ಕಡೆಗೆ ಸಾಗುತ್ತಿದೆ. ಅದು ಏಪ್ರಿಲ್ 4ರವರೆಗೆ ಆ ಪಥವನ್ನು ಉಳಿಸಿಕೊಳ್ಳುತ್ತದೆಯೇ ಎಂಬುದು ನಿಜವಾಗಿಯೂ ತಿಳಿದಿಲ್ಲ. ನ್ಯೂಕ್ಲಿಯಸ್ ನಿಜವಾಗಿಯೂ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದರೆ ಮತ್ತು ಅದು ಪೆರಿಹೆಲಿಯನ್ ಅನ್ನು ಅಖಂಡವಾಗಿ ಉಳಿದುಕೊಂಡರೆ ಅಥವಾ ಸಂಪೂರ್ಣವಾಗಿ ಆವಿಯಾಗುವ ಬದಲು ಹಲವಾರು ದೊಡ್ಡ ತುಣುಕುಗಳಾಗಿ ವಿಘಟಿಸಿದರೆ ದೃಶ್ಯ ಪ್ರದರ್ಶನವು ಐತಿಹಾಸಿಕವಾಗಬಹುದು. ಇದು ಖಗೋಳಶಾಸ್ತ್ರ ಪತ್ರಿಕೆಗಳಲ್ಲಿ ಬರೆಯಲಾಗುವ ಕಥೆಯ ಭಾಗವಾಗಿದೆ. ಆದರೆ ಈ ಕಥೆಯ 2ನೇ ಭಾಗವಿದೆ. ಅದರ ಬಗ್ಗೆ ಅಷ್ಟಾಗಿ ಬರೆಯಲಾಗುವುದಿಲ್ಲ ಮತ್ತು ಅದನ್ನು ಅರ್ಥಮಾಡಿಕೊಳ್ಳಲು ಒಂದು ಧೂಮಕೇತು ಸೆಕೆಂಡಿಗೆ 100 ಕಿಲೋಮೀಟರ್ ವೇಗದಲ್ಲಿ ಸೂರ್ಯನ ಕರೋನಾವನ್ನು ಪ್ರವೇಶಿಸಿದಾಗ ನಿಜವಾಗಿ ಏನಾಗುತ್ತದೆ ಎಂಬುದರ ಬಗ್ಗೆ ನೀವು ಯೋಚಿಸಬೇಕು. ಕೇವಲ ಧೂಮಕೇತುವಿಗೆ ಮಾತ್ರವಲ್ಲ, ಅದು ಪ್ರವೇಶಿಸುತ್ತಿರುವ ಪರಿಸರಕ್ಕೂ. ಸೂರ್ಯನ ಕರೋನಾ ಭೌತಿಕವಾಗಿ ಅತ್ಯಂತ ಸೌರವ್ಯೂಹದಲ್ಲಿನ ತೀವ್ರ ಪರಿಸರಗಳಲ್ಲಿ ಒಂದಾಗಿದೆ ಮತ್ತು ಅತ್ಯಂತ ಕಡಿಮೆ ಅರ್ಥಮಾಡಿಕೊಂಡಿರುವ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಸೂರ್ಯನ ಹೊರಗಿನ ವಾತಾವರಣ ಲಕ್ಷಾಂತರ ಕಿಲೋಮೀಟರ್ಗಳಷ್ಟು ಬಾಹ್ಯಾಕಾಶಕ್ಕೆ ವಿಸ್ತರಿಸಿದೆ ಮತ್ತು ಇದು ಅಂತಃಪ್ರಜ್ಞೆಯನ್ನು ಮೀರುವ ಕೆಲಸ ಮಾಡುತ್ತದೆ. ಇದು ಅದರ ಕೆಳಗಿರುವ ಮೇಲ್ಮೈಗಿಂತ ನಾಟಕೀಯವಾಗಿ ಬಿಸಿಯಾಗಿರುತ್ತದೆ. ಸೂರ್ಯನ ಗೋಚರ ಮೇಲ್ಮೈಯಾದ ಫೋಟೋಸ್ಫಿಯರ್ ಸುಮಾರು 5500 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಉರಿಯುತ್ತದೆ. ಅದರ ಮೇಲಿರುವ ಕರೋನಾ 1 ರಿಂದ 3 ಮಿಲಿಯನ್ ಡಿಗ್ರಿಗಳನ್ನು ತಲುಪುತ್ತದೆ. ಈ ತಾಪಮಾನ ವಿಲೋಮದ ಹಿಂದಿನ ಕಾರ್ಯವಿಧಾನವು ಇನ್ನೂ ಸಕ್ರಿಯ ಸಂಶೋಧನಾ ಕ್ಷೇತ್ರವಾಗಿದೆ. ಕರೋನಾ ನಿಯಮಗಳು ಬದಲಾಗುವ ಸ್ಥಳವಾಗಿದೆ. ಆ ಪರಿಸರದಲ್ಲಿ ನಾವು ಅನುಭವಿಸುವ ರೀತಿಯಲ್ಲಿ ವಸ್ತುವು ವರ್ತಿಸುವುದಿಲ್ಲ. ಆ ತಾಪಮಾನಗಳಲ್ಲಿ ಪರಮಾಣುಗಳು ಸಂಪೂರ್ಣವಾಗಿ ಅಯಾನೀಕೃತವಾಗಿರುತ್ತವೆ. ಎಲೆಕ್ಟ್ರಾನ್ಗಳು ಅವುಗಳ ನ್ಯೂಕ್ಲಿಯಸ್ಗಳಿಂದ ಬೇರ್ಪಟ್ಟಿವೆ ಮತ್ತು ಉಳಿದಿರುವುದು ಪ್ಲಾಸ್ಮಾ. ಇದು ವಸ್ತುವಿನ 4ನೇ ಸ್ಥಿತಿಯಾಗಿದ್ದು ಪ್ರಾಥಮಿಕವಾಗಿ ಗುರುತ್ವಾಕರ್ಷಣೆಗೆ ಪ್ರತಿಕ್ರಿಯಿಸದೆ ವಿದ್ಯುತ್ಕಾಂತೀಯ ಶಕ್ತಿಗಳಿಗೆ ಪ್ರತಿಕ್ರಿಯಿಸುತ್ತದೆ. ಕರೋನಾ ಮೂಲಕ ಹಾದು ಹೋಗುವ ಕಾಂತಕ್ಷೇತ್ರಗಳು ಅಸಾಧಾರಣವಾಗಿ ಶಕ್ತಿಶಾಲಿಯಾಗಿವೆ. ಸಕ್ರಿಯ ಪ್ರದೇಶಗಳಲ್ಲಿ 1 ರಿಂದ 5 ನಗಾಸಿಯಷ್ಟು ತಲುಪುತ್ತವೆ. 100,000 ಕಿಲೋಮೀಟರ್ಗಳಷ್ಟು ವಿಸ್ತರಿಸುವ ಫ್ಲಕ್ಸ್ ರೋಪ್ಗಳು ಮತ್ತು ಕಾಂತೀಯ ಲೂಪ್ಗಳು ಎಂಬ ರಚನೆಗಳಲ್ಲಿ ಅಪಾರ ಪ್ರಮಾಣದ ಪ್ಲಾಸ್ಮಾವನ್ನು ಬಾಗಿಸುತ್ತವೆ, ಸುತ್ತುತ್ತವೆ ಮತ್ತು ಹಿಡಿದಿಟ್ಟುಕೊಳ್ಳುತ್ತವೆ. C/226 A1ಗೆ ಇದು ಮುಖ್ಯವಾಗಿದೆ, ಏಕೆಂದರೆ ಧೂಮಕೇತು ಈ ಪರಿಸರದಲ್ಲಿ ಚಲಿಸುವಾಗ ಅದು ನಿಜವಾಗಿ ಏನು ಮಾಡುತ್ತದೆ ಎಂಬುದಕ್ಕೆ ಸಂಬಂಧಿಸಿದೆ. ಧೂಮಕೇತು ತೀವ್ರವಾಗಿ ಅನಿಲವನ್ನು ಹೊರಹಾಕುತ್ತಿದೆ.
ಅಪಾರ ಪ್ರಮಾಣದ ನೀರಿನ ಆವಿ, ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಬಾಷ್ಪಶೀಲ ವಸ್ತುಗಳನ್ನು ಬಿಡುಗಡೆ ಮಾಡುತ್ತದೆ. ಇವೆಲ್ಲವೂ ಆ ದೂರದಲ್ಲಿನ ತೀವ್ರ ಸೌರ ವಿಕಿರಣದಿಂದ ತಕ್ಷಣವೇ ಅಯಾನೀಕೃತವಾಗುತ್ತವೆ. ಇದು ಧೂಳಿನ ಬಾಲದಿಂದ ಭಿನ್ನವಾದ ಪ್ಲಾಸ್ಮಾ ಬಾಲವನ್ನು ಸೃಷ್ಟಿಸುತ್ತದೆ. ಸೌರಮಾರುತದ ಉದ್ದಕ್ಕೂ ಸೂರ್ಯನಿಂದ ನೇರವಾಗಿ ದೂರಕ್ಕೆ ತೋರಿಸುತ್ತದೆ. ಆದರೆ ಇಲ್ಲಿ ಸಂಪರ್ಕಿಸುವ ಭಾಗವಿದೆ. ಈ ಅಯಾನೀಕೃತ ಪ್ಲಾಸ್ಮಾ ಬಾಲವು ಸೌರಮಾರುತದ ಜೊತೆಗೆ ನಿಷ್ಕ್ರಿಯವಾಗಿ ಅಸ್ತಿತ್ವದಲ್ಲಿಲ್ಲ. ಅದು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಪಡೆಯುತ್ತದೆ. ಧೂಮಕೇತು ಒಂದು ಅರ್ಥದಲ್ಲಿ ಈಗಾಗಲೇ ಪ್ರಬಲ ಕಾಂತಕ್ಷೇತ್ರದ ರೇಖೆಗಳಿಂದ ತುಂಬಿರುವ ಪರಿಸರಕ್ಕೆ ಸೇರಿಸಲಾದ ವಾಹಕತಂತು ಆಗುತ್ತದೆ. ಪ್ರಶ್ನೆ, ಮತ್ತು ಇದು ಸ್ಪಷ್ಟವಾಗಿ ಒಂದು ಸಂಶೋಧನೆಯ ಬದಲಿಗೆ ಒಂದು ಪ್ರಶ್ನೆಯಾಗಿದೆ. ದೊಡ್ಡ ಧೂಮಕೇತು ಪ್ಲಾಸ್ಮಾ ಕರೋನಾದ ಕಾಂತೀಯವಾಗಿ ಒತ್ತಡಕ್ಕೊಳಗಾದ ಪ್ರದೇಶಕ್ಕೆ ಸೇರಿಸುವುದು ಒಂದು ಅಡಚಣೆಯಾಗಿ ಕಾರ್ಯನಿರ್ವಹಿಸಬಹುದೇ? ನೇರ ಕಾರಣವಾಗಿ ಅಲ್ಲ, ಆದರೆ ಈಗಾಗಲೇ ಮಿತಿಯನ್ನು ಸಮೀಪಿಸುತ್ತಿರುವ ಅಸ್ಥಿರತೆಗೆ ಪ್ರಚೋದಕವಾಗಿ. 2011ರಲ್ಲಿ ಲವ್ಜಾಯ್ ಧೂಮಕೇತು ಕರೋನಾ ಮೂಲಕ ಹಾದುಹೋದಾಗ ಸೋಹೋ ಸಂಗ್ರೇಜರ್ನ ಪೆರಿಹೆಲಿಯನ್ನೊಂದಿಗೆ ತಾತ್ಕಾಲಿಕ ಸಂಬಂಧದಲ್ಲಿ ಕರೋನಲ್ ಮಾಸ್ ಎಜೆಕ್ಷನ್ ಅನ್ನು ದಾಖಲಿಸಿತು. ಸಿಎಂಇ ಎಂದರೆ ಅದು ಕೇಳಿದಂತೆ ಸೂರ್ಯನು ಬೃಹತ್ ಪ್ರಮಾಣದ ಕಾಂತೀಯ ಪ್ಲಾಸ್ಮಾವನ್ನು ಬಾಹ್ಯಾಕಾಶಕ್ಕೆ ಹೊರಹಾಕುತ್ತಾನೆ. ಸೆಕೆಂಡಿಗೆ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ಶತಕೋಟಿ ಟನ್ ಮೋಡ. 2011ರ ಘಟನೆಯು ನಿಜವಾದ ಚರ್ಚೆಯನ್ನು ಹುಟ್ಟುಹಾಕಿತು. ಮುಖ್ಯವಾಹಿನಿಯ ಒಮ್ಮತವು ಕಾಕತಾಳೀಯ ಎಂದುದು ದೃಢವಾಗಿ ತೀರ್ಮಾನಿಸಿತು. ಸೂರ್ಯನು ನಿಯಮಿತವಾಗಿ ಸಿಎಂಇಗಳನ್ನು ಉತ್ಪಾದಿಸುತ್ತಾನೆ ಮತ್ತು ಸೌರ ಗರಿಷ್ಠ ಚಟುವಟಿಕೆಯ ಸಮಯದಲ್ಲಿ ಯಾವುದೇ ಯಾದೃಚ್ಛಿಕ ಘಟನೆಯು ಸಿಎಂಇಯೊಂದಿಗೆ ಸಂಬಂಧ ಹೊಂದಿರುವುದು ಅಂಕಿಅಂಶಗಳ ಪ್ರಕಾರ ಆಶ್ಚರ್ಯಕರವಲ್ಲ. ಧೂಮಕೇತು ಸಿಎಂಇ ಅನ್ನು ಪ್ರಚೋದಿಸುವ ಕಾರಣಣಿಕ ಕಾರ್ಯವಿಧಾನವನ್ನು ಸ್ಥಾಪಿಸುವ ಯಾವುದೇ ಪೀರ್ ರಿವ್ಯೂಡ್ ಪೇಪರ್ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳಬೇಕು. ಆದರೆ ಹೆಲಿಯೋಫಿಸಿಕ್ಸ್ ಸಮುದಾಯದಲ್ಲಿ ಅಲ್ಪಸಂಖ್ಯಾತ ಸ್ಥಾನವಿದೆ. ಟಿನ್ ಫಾಯಿಲ್ ಹ್ಯಾಟ್ಗಳನ್ನು ಧರಿಸಿದ ಜನರ ಅಂಚಿನ ಸ್ಥಾನವಲ್ಲ, ಆದರೆ ಅರ್ಹ ಸಂಶೋಧಕರು ಹೊಂದಿರುವ ನ್ಯಾಯಸಮ್ಮತ ಮುಕ್ತ ಪ್ರಶ್ನೆ. ಧೂಮಕೇತು ಪ್ಲಾಸ್ಮಾ ಇಂಜೆಕ್ಷನ್ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಈಗಾಗಲೇ ಅಸ್ಥಿರವಾಗಿರುವ ಫ್ಲಕ್ಸ್ ರೋಕ್ನಲ್ಲಿ ಕಾಂತೀಯ ಮರುಸಂಪರ್ಕ ಘಟನೆಯನ್ನು ಪ್ರಾರಂಭಿಸಲು ಅಗತ್ಯವಾದ ಅಡಚಣೆಯನ್ನು ಒದಗಿಸಬಹುದೇ? ಕಾಂತೀಯ ಮರುಸಂಪರ್ಕವು ವಿರುದ್ಧ ಧ್ರುವೀಯತೆಯ ಕಾಂತಕ್ಷೇತ್ರದ ರೇಖೆಗಳು ಒಡೆದು ಮತ್ತೆ ಸಂಪರ್ಕಿಸುವ ಪ್ರಕ್ರಿಯೆಯಾಗಿದ್ದು ಅಪಾರ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಇದು ಸೌರ ಜ್ವಾಲೆಗಳು ಮತ್ತು ಸಿಎಂಇಗಳೆರಡರ ಹಿಂದಿನ ಪ್ರಾಥಮಿಕ ಕಾರ್ಯವಿಧಾನವಾಗಿದೆ. ಕ್ಷೇತ್ರ ರೇಖೆಗಳು ಅವುಗಳನ್ನು ಮಿತಿಗಿಂತ ಹೆಚ್ಚಾಗಿ ತಳ್ಳುವ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸಾಕಷ್ಟು ದೊಡ್ಡ ಪ್ಲಾಸ್ಮಾ ತಂತು ಕನಿಷ್ಠ ಸೈದ್ಧಾಂತಿಕವಾಗಿ ಆ ತಳ್ಳುವಿಕೆಯಾಗಲು ಸಮರ್ಥವಾಗಿದೆ. ವಿಘಟನೆಯ ವೈಲ್ಡ್ ಕಾರ್ಡ್ ಇದನ್ನು ಹೆಚ್ಚು ಸಂಕೀರ್ಣಗೊಳಿಸುತ್ತದೆ. C-270A1 ಒಂದೇ ವಸ್ತುವಾಗಿ ಬರದಿದ್ದರೆ, ಆದರೆ ಹಲವಾರು ದೊಡ್ಡ ತುಂಡುಗಳಾಗಿ ಬಂದರೆ, ಈ ದೂರದಲ್ಲಿನ ಉಬ್ಬರವಿಳಿತದ ಮತ್ತು ಉಷ್ಣ ಒತ್ತಡಗಳನ್ನು ಪರಿಗಣಿಸಿದರೆ ಇದು ಅಸಂಭವವಲ್ಲ. ಆಗ ಕರೋನಾ ಒಂದೇ ಪ್ಲಾಸ್ಮಾ ಇಂಜೆಕ್ಷನ್ ಅನ್ನು ಸ್ವೀಕರಿಸುವುದಿಲ್ಲ. ಇದು ವಿಭಿನ್ನ ಕೋನಗಳಲ್ಲಿ ಕಾಂತೀಯ ರಚನೆಯ ಮೂಲಕ ಹಾದುಹೋಗುವ ಅನೇಕ ಏಕಕಾಲಿಕ ಪ್ಲಾಸ್ಮಾ ತಂತುಗಳನ್ನು ಸ್ವೀಕರಿಸುತ್ತದೆ. ಪ್ಲಾಸ್ಮಾ ಪರಸ್ಪರ ಕ್ರಿಯೆಯು ಹೆಚ್ಚು ಸಂಕೀರ್ಣವಾಗುತ್ತದೆ, ಹೆಚ್ಚು ವಿತರಣೆಯಾಗುತ್ತದೆ ಮತ್ತು ಕೆಲವು ವಾದಗಳ ಪ್ರಕಾರ ಈಗಾಗಲೇ ಒತ್ತಡಕ್ಕೊಳಗಾದ ಕ್ಷೇತ್ರ ಸಂರಚನೆಗೆ ಹೆಚ್ಚು ಅಸ್ಥಿರಗೊಳಿಸುವ ಸಾಧ್ಯತೆಯಿದೆ. ಇಲ್ಲಿ ಕಳವಳವನ್ನು ನಿಜವಾಗಿಯೂ ಕಡಿಮೆ ಮಾಡುವ ಒಂದು ಜಾಮಿತಿ ಟಿಪ್ಪಣಿಯಿದೆ. ಏಪ್ರಿಲ್ 4ರಂದು ಪೆರಿಹೆಲಿಯನ್ ಭೂಮಿಗೆ ಸಂಬಂಧಿಸಿದಂತೆ ಸೂರ್ಯನ ದೂರದ ಭಾಗದಲ್ಲಿ ಸಂಭವಿಸುತ್ತದೆ. ಇದರರ್ಥ ಆ ಕ್ಷಣದಲ್ಲಿ ಸಿಎಂಇ ಪ್ರಚೋದಿಸಲ್ಪಟ್ಟರೂ ಸಹ ಘಟನೆಯ ಜಾಮಿತಿಯು ಅದು ಭೂಮಿಯ ಕಡೆಗೆ ನಿರ್ದೇಶಿಸಲ್ಪಡುವ ಸಂಭವನೀಯತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ದೂರದ ಘಟನೆಗಳು ಇನ್ನೂ ಸೌರಮಾರುತದ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಸೂರ್ಯನು ಮುಂದಿನ ದಿನಗಳಲ್ಲಿ ತಿರುಗಿದಂತೆ ಭೂಮಿಯ ಕಡೆಗೆ ತಿರುಗಬಹುದು. ಆದರೆ ತಕ್ಷಣದ ಬೆದರಿಕೆ ಪೆರಿಹೆಲಿಯನ್ ಭೂಮಿಯ ಕಡೆಗಿನ ಗೋಳಾರ್ಧದಲ್ಲಿ ಸಂಭವಿಸುವುದಕ್ಕಿಂತ ಈ ವಿಂಡೋ ಗಣನೀಯವಾಗಿ ಕಡಿಮೆಯಾಗಿದೆ. ಆದ್ದರಿಂದ ಸಂಭವನೀಯತೆಯ ಸರಪಳಿ ಹೀಗಿದೆ. ಧೂಮಕೇತು ಕರೋನಾವನ್ನು ಅಡಚಣೆ ಮಾಡುತ್ತದೆ. ಕರೋನಾ ಈಗಾಗಲೇ ಅಸ್ಥಿರತೆಯ ಮಿತಿಯಲ್ಲಿತ್ತು. ಮರುಸಂಪರ್ಕ ಸಂಭವಿಸುತ್ತದೆ. ಸಿಎಂಇ ಉಡಾವಣೆಯಾಗುತ್ತದೆ ಮತ್ತು ಅದು ಭೂಮಿಯ ಕಡೆಗೆ ಗುರಿಯಿಡುತ್ತದೆ. ಆ ಸರಪಳಿಯ ಪ್ರತಿಯೊಂದು ಕೊಂಡಿಯೂ ಪ್ರತ್ಯೇಕವಾಗಿ ಸಮರ್ಥನೀಯ, ಆದರೆ ಅನಿಶ್ಚಿತವಾಗಿದೆ. ಅವೆಲ್ಲವೂ ಒಟ್ಟಾಗಿ ಸಂಭವಿಸುವ ಸಂಯೋಜಿತ ಸಂಭವನೀಯತೆ ಕಡಿಮೆಯಾಗಿದೆ. ಆದರೆ ಕಡಿಮೆ ಸಂಭವನೀಯತೆ ಶೂನ್ಯ ಸಂಭವನೀಯತೆ ಅಲ್ಲ, ಮತ್ತು ಕಡಿಮೆ ಸಂಭವನೀಯತೆಯು ಚರ್ಚೆಗೆ ಯೋಗ್ಯವಾಗಿದೆ ಎಂಬುದಕ್ಕೆ ಧೂಮಕೇತುವಿಗೆ ಯಾವುದೇ ಸಂಬಂಧವಿಲ್ಲ. ಇದು ಸೂರ್ಯನ ಮೇಲೆ ಈಗಾಗಲೇ ಏನಾಗುತ್ತಿದೆ ಮತ್ತು ಅದು ಸಂಭವಿಸಿದರೆ ಏನಾಗುತ್ತದೆ ಎಂಬುದಕ್ಕೆ ಸಂಬಂಧಿಸಿದೆ. ಈಗ ಸೂರ್ಯನು ಸುಮಾರು 11 ವರ್ಷಗಳ ಕಾಂತೀಯ ಚಟುವಟಿಕೆಯ ಚಕ್ರದಲ್ಲಿ ಚಲಿಸುತ್ತಾನೆ. ಸೌರ ಕನಿಷ್ಠದಲ್ಲಿ ಡಿಸ್ಕ್ ಶಾಂತವಾಗಿರುತ್ತದೆ. ಕೆಲವು ಸನ್ಸ್ಪಾಟ್ಗಳು, ಕೆಲವು ಜ್ವಾಲೆಗಳು ತುಲನಾತ್ಮಕವಾಗಿ ಸ್ಥಿರವಾದ ಸೌರಮಾರುತ.
ಸೌರ ಗರಿಷ್ಠದಲ್ಲಿ ಕಾಂತಕ್ಷೇತ್ರವು ಹೆಚ್ಚುತ್ತಿರುವ ಸಂಕೀರ್ಣತೆಗೆ ತಿರುಗಿದೆ. ಸನ್ಸ್ಪಾಟ್ ಗುಂಪುಗಳು ಸಕ್ರಿಯ ಅಕ್ಷಾಂಶಗಳಲ್ಲಿ ಒಟ್ಟುಗೂಡುತ್ತವೆ ಮತ್ತು ಜ್ವಾಲೆಗಳು ಮತ್ತು ಕರೋನಲ್ ಮಾಸ್ ಎಜೆಕ್ಷನ್ಗಳ ದರವು ಗಣನೀಯವಾಗಿ ಏರುತ್ತದೆ. ಆ ಚಕ್ರದಲ್ಲಿ ನಾವು ಎಲ್ಲಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಏಪ್ರಿಲ್ 4 ಅನ್ನು ಯಾಕೆ ಇಷ್ಟು ಎಚ್ಚರಿಕೆಯಿಂದ ನೋಡಲಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನೇರವಾಗಿ ಸಂಬಂಧಿಸಿದೆ. NUAA ಮತ್ತು ಅಂತರರಾಷ್ಟ್ರೀಯ ಸೌರಶಕ್ತಿ ಸೇವೆಯ ಅಧಿಕೃತ ಮುನ್ಸೂಚನೆಗಳ ಆಧಾರದ ಮೇಲೆ ಸೌರಚಕ್ರ 25 ಸಾಧಾರಣವಾಗಿರಬೇಕಿತ್ತು. 2029ರಲ್ಲಿ ವಿಶ್ಲೇಷಕರು ಇದು ಚಕ್ರ 24ಕ್ಕೆ ಹೋಲುತ್ತದೆ ಎಂದು ಊಹಿಸಿದ್ದರು. ಇದು ಶತಮಾನದಲ್ಲಿನ ದುರ್ಬಲ ಚಕ್ರಗಳಲ್ಲಿ ಒಂದಾಗಿತ್ತು. ಮುನ್ಸೂಚನೆಯು ಮಧ್ಯಮ ಗರಿಷ್ಠ, ಅಸಾಮಾನ್ಯ ಗರಿಷ್ಠ ಮತ್ತು ಉಪಗ್ರಹ ನಿರ್ವಾಹಕರು, ಗ್ರಿಡ್ ವ್ಯವಸ್ಥಾಪಕರು ಮತ್ತು ಬಾಹ್ಯಾಕಾಶ ಹವಾಮಾನ ಮುನ್ಸೂಚಕರಿಗೆ ಸೌರ ಪರಿಸರವನ್ನು ನೀಡುತ್ತದೆ ಎಂದು ಹೇಳಿತ್ತು. ಆ ಮುನ್ಸೂಚನೆ ತಪ್ಪಾಗಿತ್ತು. ಸ್ವಲ್ಪ ತಪ್ಪಾಗಿರಲಿಲ್ಲ, ಆದರೆ ಗಣನೀಯವಾಗಿ ತಪ್ಪಾಗಿತ್ತು. 2024 ಮತ್ತು 2025ರ ಹೊತ್ತಿಗೆ ಚಕ್ರ 25 ಬಹುತೇಕ ಎಲ್ಲಾ ಅಳೆಯಬಹುದಾದ ವರ್ಗಗಳಲ್ಲಿನ ಅಂದಾಜುಗಳನ್ನು ಮೀರಿತ್ತು. ಎಕ್ಸ್ ವರ್ಗದ ಜ್ವಾಲೆಗಳ ಆವರ್ತನ ಎಕ್ಸ್ ವರ್ಗವು ಅತ್ಯಂತ ಶಕ್ತಿಶಾಲಿ ವರ್ಗವಾಗಿದೆ. ಊಹಿಸಿದ ದರಗಳಿಗಿಂತ ಹೆಚ್ಚಾಗಿತ್ತು. ಸಕ್ರಿಯ ಪ್ರದೇಶಗಳ ಸಂಖ್ಯೆ ಮಾದರಿಗಳು ಸೂಚಿಸಿದ್ದಕ್ಕಿಂತ ಹೆಚ್ಚು ಕಾಲ ಹೆಚ್ಚಾಗಿತ್ತು. ಮತ್ತು ಮೇ 2024ರಲ್ಲಿ ಸೂರ್ಯನು G5 ಭೂಕಾಂತೀಯ ಚಂಡಮಾರುತವನ್ನು ನೀಡಿತು. ಇದು ಪ್ರಮಾಣದಲ್ಲಿ ಅತ್ಯಂತ ತೀವ್ರವಾದ ವರ್ಗವಾಗಿದೆ. ಇದು ಸುಮಾರು 20 ವರ್ಷಗಳಲ್ಲಿ ಮೊದಲ G5 ಆಗಿತ್ತು. ಉತ್ತರ ಅಮೆರಿಕಾದಲ್ಲಿ, ಮೆಕ್ಸಿಕೋ, ಟೆಕ್ಸಾಸ್ ಮತ್ತು ಫ್ಲೋರಿಡಾದಷ್ಟು ದಕ್ಷಿಣದಲ್ಲಿ ಮತ್ತು ಯುರೋಪ್ನಲ್ಲಿ ಇದೇ ಅಕ್ಷಾಂಶಗಳಲ್ಲಿ ಅರೋರಗಳು ಗೋಚರಿಸಿದವು. ತಮ್ಮ ಜೀವನದಲ್ಲಿ ಅರೋರಾವನ್ನು ಎಂದಿಗೂ ನೋಡದ ಜನರು ತಮ್ಮ ಹಿತ್ತಲಿನಲ್ಲಿ ಅದನ್ನು ಛಾಯಾಚಿತ್ರ ತೆಗೆಯುತ್ತಿದ್ದರು. ಅದು ಸುಂದರವಾಗಿತ್ತು. ಸೂರ್ಯನು ಭೂಮಿಯ ಕಾಂತಕ್ಷೇತ್ರಕ್ಕೆ ಎಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡಬಲ್ಲನು ಎಂಬುದರ ಪ್ರದರ್ಶನವೂ ಇದಾಗಿತ್ತು. ಅಲ್ಪಾವಧಿಯದ್ದಾಗಿರಬೇಕಿದ್ದ ಸೌರ ಗರಿಷ್ಠ ಅವಧಿಯು 2026ರವರೆಗೂ ವಿಸ್ತರಿಸಿತು. ತಾತ್ಕಾಲಿಕವಾಗಿ ಶಾಂತವಾಗಿದ್ದ ಸೂರ್ಯನ ಕಲೆಗಳ ಗುಂಪುಗಳು ಮತ್ತೆ ಕಾಣಿಸಿಕೊಂಡವು. ಜ್ವಾಲೆಗಳನ್ಸೂಚನೆಗೆ ಅನ್ವಯಿಸಲಾದ ಯಂತ್ರಕಲಿಕೆ ಮಾದರಿಗಳು ನಿಜವಾಗಿಯೂ ಮುಂದುವರಿಯುತ್ತಿರುವ ಕ್ಷೇತ್ರವಾಗಿದ್ದು ವೈಯಕ್ತಿಕ ಜ್ವಾಲೆ ಘಟನೆಗಳ ಮುಂಚಿತ ಸಮಯವನ್ನು ಸುಧಾರಿಸಿತು. ಆದರೆ ಮೂಲಭೂತ ಸಮಸ್ಯೆ ಹಾಗೆಯೇ ಉಳಿದಿದೆ. ಸೂರ್ಯನು ಉನ್ನತ ಸ್ಥಿತಿಯಲ್ಲಿದ್ದಾನೆ ಎಂದು ನಾವು ಊಹಿಸಬಹುದು. ಸಕ್ರಿಯ ಪ್ರದೇಶಗಳು ಅಭಿವೃದ್ಧಿ ಹೊಂದುವುದನ್ನು ನಾವು ನೋಡಬಹುದು. ಆದರೆ ನಿರ್ದಿಷ್ಟ CME ಉಡಾವಣೆಗಳ ಸಮಯ ಮತ್ತು ಪ್ರಮಾಣವನ್ನು 1 ಅಥವಾ 2 ದಿನಗಳಿಗಿಂತ ಹೆಚ್ಚು ಮುಂಚಿತವಾಗಿ ವಿಶ್ವಾಸಾರ್ಹವಾಗಿ ಊಹಿಸಲು ನಮಗೆ ಸಾಧ್ಯವಿಲ್ಲ, ಮತ್ತು ಸಾಮಾನ್ಯವಾಗಿ ಅದಕ್ಕಿಂತಲೂ ಕಡಿಮೆ. ಈ ಪ್ರಮಾಣದಲ್ಲಿ ಸೂರ್ಯನು ಏನಾಗಲಿದೆ ಎಂಬುದಕ್ಕಿಂತ ಹೆಚ್ಚಾಗಿ ಏನಾಯಿತು ಎಂಬುದನ್ನು ನಮಗೆ ಹೇಳುತ್ತಿದೆ. ಇದು ಗುಣಕ C/2028R. A1 ಸಾಮಾನ್ಯ ಸೌರ ಚಟುವಟಿಕೆಯ ಅವಧಿಯಲ್ಲಿ ಬರುತ್ತಿಲ್ಲ, ಅದು ಸೌರ ಗರಿಷ್ಠ ಅವಧಿಯಲ್ಲಿ ಬರುತ್ತಿದೆ. ಅದು ಎಷ್ಟು ಆಕ್ರಮಣಕಾರಿಯಾಗಿರಲು ಸಿದ್ಧವಾಗಿತ್ತು ಎಂಬುದರಿಂದ ಈಗಾಗಲೇ ಒಮ್ಮೆ ನಮ್ಮನ್ನು ಆಶ್ಚರ್ಯಗೊಳಿಸಿದೆ. ಏಪ್ರಿಲ್ 4ರಂದು ಅದು ಪ್ರವೇಶಿಸಲಿರುವ ಕರೋನಾ 2011ರಲ್ಲಿ ಲವ್ಜಾಯ್ ಪ್ರವೇಶಿಸಿದ ಶಾಂತ ಹಂತದ ಕರೋನಾ ಅಲ್ಲ. ಇದು ಹೆಚ್ಚಿದ ದರದಲ್ಲಿ ಎಕ್ಸ್ ವರ್ಗದ ಜ್ವಾಲೆಗಳನ್ನು ಉತ್ಪಾದಿಸುತ್ತಿರುವ ಕರೋನಾ ಆಗಿದೆ. ಇದು ಊಹಿಸಿದ್ದಕ್ಕಿಂತ ಹೆಚ್ಚಿನ ಆವರ್ತನದಲ್ಲಿ ಸಕ್ರಿಯ ಫ್ಲಕ್ಸ್ ರೋಪ್ಗಳನ್ನು ತನ್ನ ರಚನೆಯ ಮೂಲಕ ಹಾಯಿಸುತ್ತಿದೆ. ಅದು ಈಗಾಗಲೇ ಮೇ 2024ರಲ್ಲಿ G5 ವರ್ಗದ ಶಕ್ತಿ ಬಿಡುಗಡೆಗಳಿಗೆ ಸಮರ್ಥವಾಗಿದೆ ಎಂದು ಪ್ರದರ್ಶಿಸಿದೆ. ಯಾವುದೇ ಅಧಿಕೃತ ಸಂಸ್ಥೆ, ನಾಸಾ ಆಗಲಿ, NOAA ಆಗಲಿ, ESA ಆಗಲಿ, ಏಪ್ರಿಲ್ 4ರ ಸುಮಾರಿಗೆ ಯಾವುದೇ ವಿನಾಶಕಾರಿ ಘಟನೆಯನ್ನು ಊಹಿಸುತ್ತಿಲ್ಲ. ಇದು ಸ್ಪಷ್ಟವಾಗಿರಬೇಕು, ಇದು ಅಧಿಕೃತ ಎಚ್ಚರಿಕೆ ಅಲ್ಲ. ಸೌರ ಭೌತಶಾಸ್ತ್ರವನ್ನು ಟ್ರ್ಯಾಕ್ ಮಾಡುವ ವಿಜ್ಞಾನಿಗಳು ಗಮನಿಸುತ್ತಿರುವ ಸಂದರ್ಭಗಳ ಸಂಗಮವಿದು. ಹಲವಾರು ಸ್ವತಂತ್ರ ವ್ಯವಸ್ಥೆಗಳು ಏಕಕಾಲದಲ್ಲಿ ಒತ್ತಡದಲ್ಲಿರುವಾಗ ಜಾಗರೂಕ ಜನರು ಗಮನಿಸುವ ರೀತಿಯಲ್ಲಿ. ಧೂಮಕೇತು ಒಂದು ಅಂಶ, ಸೌರಗರಿಷ್ಠ ಮತ್ತೊಂದು. ಇವೆರಡರಲ್ಲಿ ಯಾವುದೂ ಏಕಾಂಗಿಯಾಗಿ ಕಥೆಯಲ್ಲ. ಒಟ್ಟಾಗಿ ಅವು ಒಂದು ಅವಕಾಶವನ್ನು ವ್ಯಾಖ್ಯಾನಿಸುತ್ತವೆ, ಮತ್ತು ಆ ಅವಕಾಶವು ಹಿಂದಿನ ಯಾವುದೇ ಪೀಳಿಗೆಗಿಂತಲೂ ಅದರಿಂದ ಹೊರಬರುವ ವಿಷಯಗಳಿಗೆ ಗಣನೀಯವಾಗಿ ಹೆಚ್ಚು ಒಡ್ಡಿಕೊಂಡಿರುವ ಜಗತ್ತಿಗೆ ತೆರೆದುಕೊಳ್ಳುತ್ತಿದೆ. ಸೆಪ್ಟೆಂಬರ್ 1, 1559ರಂದು ರಿಚರ್ಡ್ ಕ್ಯಾರಿಂಗ್ಟನ್ ಎಂಬ ಬ್ರಿಟಿಷ್ ಹವ್ಯಾಸಿ ಖಗೋಳಶಾಸ್ತ್ರಜ್ಞರು ತಮ್ಮ ದೂರದರ್ಶಕದ ಮೂಲಕ ಸೂರ್ಯನ ಕಲೆಗಳ ಗುಂಪನ್ನು ಚಿತ್ರಿಸುತ್ತಿದ್ದಾಗ ಸೌರ ಮೇಲ್ಮೈಯಿಂದ ಹಠಾತ್ ಪ್ರಕಾಶಮಾನವಾದ ಬಿಳಿ ಮಿಂಚು ಹೊರಹೊಮ್ಮುವುದನ್ನು ಗಮನಿಸಿದರು. ದಾಖಲಾದ ಇತಿಹಾಸದಲ್ಲಿ ಅತಿದೊಡ್ಡ ಭೂಕಾಂತೀಯ ಚಂಡಮಾರುತವಾದ ನಾವು ಈಗ ಕ್ಯಾರಿಂಗ್ಟನ್ ಘಟನೆ ಎಂದು ಕರೆಯುವುದನ್ನು ನೋಡಿದ ಇಬ್ಬರು ವ್ಯಕ್ತಿಗಳಲ್ಲಿ ಅವರು ಒಬ್ಬರಾಗಿದ್ದರು. ಕೆಲವೇ ಗಂಟೆಗಳಲ್ಲಿ CME ಭೂಮಿಯನ್ನು ತಲುಪಿತು. ಪರಿಣಾಮಗಳು ತಕ್ಷಣದ ಮತ್ತು ನಾಟಕೀಯವಾಗಿದ್ದವು. ಉತ್ತರ ಅಮೆರಿಕ ಮತ್ತು ಯುರೋಪ್ನಾದ್ಯಂತ ಟೆಲಿಗ್ರಾಫ್ ವ್ಯವಸ್ಥೆಗಳು ಕಿಡಿಗಳನ್ನು ಹೊರಸೂಸಲು ಪ್ರಾರಂಭಿಸಿದವು. ಆಪರೇಟರ್ಗಳು ಆಘಾತಗಳನ್ನು ಅನುಭವಿಸಿದ ಬಗ್ಗೆ ವರದಿ ಮಾಡಿದರು. ಕೆಲವು ಸ್ಥಳಗಳಲ್ಲಿ ಟೆಲಿಗ್ರಾಫ್ ಕಾಗದಕ್ಕೆ ಬೆಂಕಿ ಹೊತ್ತಿಕೊಂಡಿತು.
ಇತರ ಕಡೆಗಳಲ್ಲಿ ಆಪರೇಟರ್ಗಳು ತಮ್ಮ ವಿದ್ಯುತ್ ಸರಬರಾಜುಗಳನ್ನು ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಳಿಸಿ ಪ್ರಸಾರವನ್ನು ಮುಂದುವರಿಸಬಹುದು ಎಂದು ಕಂಡುಕೊಂಡರು, ಏಕೆಂದರೆ ಭೂಕಾಂತೀಯ ಚಂಡಮಾರುತದಿಂದ ಪ್ರೇರಿತವಾದ ಪ್ರವಾಹವು ಉಪಕರಣಗಳನ್ನು ಸ್ವತಃ ನಿರ್ವಹಿಸಲು ಸಾಕಾಗಿತ್ತು. ಅದು 1850 ಟೆಲಿಗ್ರಾಫ್ ಆ ಕಾಲದ ನಿರ್ಣಾಯಕ ಮೂಲಸೌಕರ್ಯವಾಗಿತ್ತು. ಆಧುನಿಕ ಮಾನದಂಡಗಳ ಪ್ರಕಾರ ಅದು ಹಾಸ್ಯಾಸ್ಪದವಾಗಿ ಸರಳವಾಗಿತ್ತು. ಒಂದೇ ತಂತಿಗಳು, ಸರಳ ಸ್ವಿಚ್ಗಳು, ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಇಲ್ಲ, ಸೆಮಿಕಂಡಕ್ಟರ್ ವಾಸ್ತುಶಿಲ್ಪ ಇಲ್ಲ. ವ್ಯವಸ್ಥೆಯು ಅಡ್ಡಿಪಡಿಸಲ್ಪಟ್ಟಿತು, ಆದರೆ ತುಲನಾತ್ಮಕವಾಗಿ ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ನಾಶವಾಗಲಿಲ್ಲ. ಈಗ ಏಪ್ರಿಲ್ 5, 2026ರಂದು ಕ್ಯಾರಿಂಗ್ಟನ್ ಘಟನೆ ಸಂಭವಿಸುವುದನ್ನು ಊಹಿಸಿ. ಧೂಮಕೇತು ಇದಕ್ಕೆ ಕಾರಣವಲ್ಲ, ಕೇವಲ ಅತಿ ಕಾರ್ಯನಿರ್ವಹಿಸುವ ಸೌರ ಗರಿಷ್ಠದಿಂದ ಉಂಟಾಗುವ ನೈಸರ್ಗಿಕ ಕ್ಯಾರಿಂಗ್ಟನ್ ಪ್ರಮಾಣದ ಘಟನೆ. ಅದು ಪ್ರವೇಶಿಸಲಿರುವ ಜಗತ್ತು 1559ಕ್ಕೆ ಹೋಲಿಸಿದರೆ ಗುರುತಿಸಲಾಗದಷ್ಟು ಬದಲಾಗಿದೆ. ಅಭಿವೃದ್ಧಿ ಹೊಂದಿದ ಜಗತ್ತಿನಲ್ಲಿ ಆಧುನಿಕ ವಿದ್ಯುತ್ ಗ್ರಿಡ್ ಹೆಚ್ಚಿನ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳನ್ನು ಅವಲಂಬಿಸಿದೆ. ಪ್ರಸರಣ ಜಾಲಗಳಾದ್ಯಂತ ವೋಲ್ಟೇಜ್ ಅನ್ನು ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ ಬೃಹತ್ ಕಸ್ಟಮ್ ನಿರ್ಮಿತ ಉಪಕರಣಗಳು. ಈ ಟ್ರಾನ್ಸ್ಫಾರ್ಮರ್ಗಳು ಸಾಮೂಹಿಕವಾಗಿ ಉತ್ಪಾದಿಸುವ ಸಣ್ಣ ಉಪಕರಣಗಳಲ್ಲ, ಅವುಗಳಲ್ಲಿ ಹಲವು ನೂರಾರು ಟನ್ಗಳಷ್ಟು ತೂಗುತ್ತವೆ, ನಿರ್ದಿಷ್ಟ ಸ್ಥಾಪನೆಗಳಿಗಾಗಿ ಕಸ್ಟಮ್ ನಿರ್ಮಿತವಾಗಿವೆ ಮತ್ತು ಬದಲಾಯಿಸಲು 12ರಿಂದ 18 ತಿಂಗಳುಗಳು, ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಒಂದು ಮಹತ್ವದ ಭೂಕಾಂತೀಯ ಚಂಡಮಾರುತವು ಭೂಕಾಂತೀಯ ಪ್ರೇರಿತ ಪ್ರವಾಹಗಳನ್ನು ಜಿಯೋಮ್ಯಾಗ್ನೆಟಿಕಲಿ ಇಂಡ್ಯೂಸ್ಡ್ ಕರೆಂಟ್ಸ್ ಪ್ರೇರೇಪಿಸುತ್ತದೆ. ಇದು ವಿದ್ಯುತ್ ಪ್ರಸರಣ ಮಾರ್ಗಗಳು, ಪೈಪ್ಲೈನ್ಗಳು ಮತ್ತು ರೈಲ್ವೆ ಹಳಿಗಳಂತಹ ಉದ್ದನೆಯ ವಾಹಕಗಳ ಮೂಲಕ ಹರಿಯುವ ನೆಲಮಟ್ಟದ ವಿದ್ಯುತ್ ಪ್ರವಾಹಗಳು. ಹೆಚ್ಚಿನ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳಿಗೆ ಈ ಪ್ರವಾಹಗಳು ಕೋರ್ ಅನ್ನು ಸ್ಯಾಚುರೇಟ್ ಮಾಡಬಹುದು ಮತ್ತು ವಿಂಡಿಂಗ್ಗಳನ್ನು ಹೆಚ್ಚು ಬಿಸಿ ಮಾಡಬಹುದು ಮತ್ತು ತೀವ್ರ ಸಂದರ್ಭಗಳಲ್ಲಿ ಶಾಶ್ವತ ಭೌತಿಕ ಹಾನಿಯನ್ನು ಉಂಟುಮಾಡಬಹುದು. ಸಾಕಷ್ಟು ಶಕ್ತಿಶಾಲಿ ಘಟನೆಯು ವಿಶಾಲ ಭೌಗೋಳಿಕ ಪ್ರದೇಶಗಳಾದ್ಯಂತ ಟ್ರಾನ್ಸ್ಫಾರ್ಮರ್ಗಳನ್ನು ಏಕಕಾಲದಲ್ಲಿ ಹಾನಿಗೊಳಿಸಬಹುದು. ಬದಲಿಗಳು ಎಲ್ಲೋ ಒಂದು ಗೋದಾಮಿನಲ್ಲಿ ಇರುವುದಿಲ್ಲ, ಅವುಗಳನ್ನು ಆದೇಶಿಸಬೇಕು, ತಯಾರಿಸಬೇಕು ಮತ್ತು ಸ್ಥಾಪಿಸಬೇಕು. ಮಧ್ಯಂತರ ಅವಧಿ ವಾರಗಳು, ತಿಂಗಳುಗಳು, ತೀವ್ರ ಸನ್ನಿವೇಶಗಳಲ್ಲಿ ಸಂಭಾವ್ಯವಾಗಿ ಹೆಚ್ಚು. ಆಧುನಿಕ ಸಮಾಜವು ಎಂದಿಗೂ ಅನುಭವಿಸದ ಪ್ರಮಾಣದ ಗ್ರಿಡ್ ಸ್ಥಗಿತವಾಗಿರುತ್ತದೆ. ಆಧುನಿಕ ಸಮಾಜವು ಎಂದಿಗೂ ಅನುಭವಿಸದ ಪ್ರಮಾಣದ ಗ್ರಿಡ್ ಸ್ಥಗಿತ. ಲಾಯ್ಡ್ಸ್ ಆಫ್ ಲಂಡನ್ 2013ರಲ್ಲಿ ಒಂದು ವರದಿಯನ್ನು ಪ್ರಕಟಿಸಿತು ಮತ್ತು ಅಂದಿನಿಂದ ಮೂಲಸೌಕರ್ಯದ ಮೂಲಭೂತ ಅಂಶಗಳು ಗಣನೀಯವಾಗಿ ಬದಲಾಗಿವೆ. ಕ್ಯಾರಿಂಗ್ಟನ್ ವರ್ಗದ ಘಟನೆಯು ಉತ್ತರ ಅಮೆರಿಕಾದಲ್ಲಿ ಮಾತ್ರ 0.6ರಿಂದ 2.6 ಟ್ರಿಲಿಯನ್ ಡಾಲರ್ಗಳ ಆರ್ಥಿಕ ಹಾನಿಯನ್ನು ಉಂಟುಮಾಡಬಹುದು ಎಂದು ಅಂದಾಜಿಸಲಾಗಿದೆ. ಉತ್ತರ ಅಮೆರಿಕಾದಲ್ಲಿ ಮಾತ್ರ ಆ ಸಂಖ್ಯೆಯು ಸಮಸ್ಯೆಯನ್ನು ಕಡಿಮೆ ಅಂದಾಜು ಮಾಡುವ ದಿಕ್ಕಿನಲ್ಲಿ ಬಹುತೇಕ ಹಳೆಯದಾಗಿದೆ. ಡಿಜಿಟಲ್ ಲಾಯ್ಡ್ಸ್ ವರದಿಯ ನಂತರ ಕಡಿಮೆ ಭೂಕಕ್ಷೆಯಲ್ಲಿರುವ ಕಾರ್ಯಾಚರಣೆಯ ಉಪಗ್ರಹಗಳ ಸಂಖ್ಯೆ ಅಗಾಧವಾಗಿ ಬೆಳೆದಿದೆ. ಸ್ಟಾರ್ಲಿಂಕ್ ಮಾತ್ರ ಸಾವಿರಾರು ಉಪಗ್ರಹಗಳನ್ನು ನಿಯೋಜಿಸಿದೆ ಮತ್ತು ನಿಯಮಿತವಾಗಿ ಹೆಚ್ಚಿನವು ಉಡಾವಣೆಯಾಗುತ್ತಿವೆ. ಫೆಬ್ರವರಿ 2022ರಲ್ಲಿ ತುಲನಾತ್ಮಕವಾಗಿ ಸಾಧಾರಣ ಭೂಕಾಂತೀಯ ಚಂಡಮಾರುತ G5 ಅಲ್ಲ, ಕ್ಯಾರಿಂಗ್ಟನ್ ಅಲ್ಲ, ಸ್ಪೇಸ್ಎಕ್ಸ್ ಸುಮಾರು 40 ಹೊಸದಾಗಿ ನಿಯೋಜಿಸಲಾದ ಸ್ಟಾರ್ಲಿಂಕ್ ಉಪಗ್ರಹಗಳನ್ನು ಕಳೆದುಕೊಳ್ಳಲು ಕಾರಣವಾಯಿತು. ಭೂಕಾಂತೀಯ ಅಡಚಣೆಯಿಂದ ಹೆಚ್ಚಿದ ವಾತಾವರಣದ ಎಳೆತದಿಂದಾಗಿ ಅವು ತಮ್ಮ ಕಕ್ಷೆಗಳನ್ನು ಹೆಚ್ಚಿಸುವ ಮೊದಲು ಮತ್ತೆ ಪ್ರವೇಶಿಸಲು ಕಾರಣವಾಯಿತು. 40 ಉಪಗ್ರಹಗಳ ಸಾಧಾರಣ ಚಂಡಮಾರುತ ಆಧುನಿಕ ನಕ್ಷತ್ರಪುಂಜವನ್ನು ಗುರಿಯಾಗಿಸಿಕೊಂಡ ಕ್ಯಾರಿಂಗ್ಟನ್ ವರ್ಗದ ಘಟನೆ. ಬೇರೆ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ, ನಂತರ ಸಮಯದ ಅವಲಂಬನೆಯಿದೆ. ಜಿಪಿಎಸ್ ಸಂಕೇತಗಳನ್ನು ಫೋನ್ಗಳಲ್ಲಿನ ನ್ಯಾವಿಗೇಷನ್ ಅಪ್ಲಿಕೇಶನ್ಗಳು ಮಾತ್ರ ಬಳಸುವುದಿಲ್ಲ. ಜಿಪಿಎಸ್ ಉಪಗ್ರಹಗಳಿಂದ ಬರುವ ಮೈಕ್ರೋಸೆಕೆಂಡ್ ಮಟ್ಟದ ಸಮಯದ ಸಂಕೇತಗಳು ಸಿಂಕ್ರೊನೈಸೇಷನ್ನ ಬೆನ್ನೆಲುಬಾಗಿವೆ. ಹಣಕಾಸು ವ್ಯಾಪಾರ ವ್ಯವಸ್ಥೆಗಳು, ಸೆಲ್ಯುಲಾರ್ ನೆಟ್ವರ್ಕ್ಗಳು, ವಿದ್ಯುತ್ ಗ್ರಿಡ್ ನಿರ್ವಹಣೆ ಮತ್ತು ಇಂಟರ್ನೆಟ್ ರೂಟಿಂಗ್ನಾದ್ಯಂತ ಜಿಪಿಎಸ್ ನಿಖರತೆ ಅಥವಾ ಲಭ್ಯತೆಗೆ ನಿರಂತರ ಅಡ್ಡಿ ಮತ್ತು ಭೂಕಾಂತೀಯ ಚಂಡಮಾರುತಗಳು ಎರಡನ್ನೂ ಮಾಡುತ್ತವೆ. ಹೆಚ್ಚಿನ ಜನರಿಗೆ ಜಿಪಿಎಸ್ ಅವಲಂಬಿತವಾಗಿವೆ ಎಂದು ತಿಳಿದಿಲ್ಲದ ವ್ಯವಸ್ಥೆಗಳ ಮೂಲಕ ಹರಿಯುತ್ತದೆ. ನಿಖರವಾದ ಸಮಯದ ಮುದ್ರೆಯನ್ನು ಟೈಮ್ ಸ್ಟ್ಯಾಂಪ್ಸ್, ಅಗತ್ಯವಿರುವ ಹಣಕಾಸು ವಹಿವಾಟುಗಳು, ಸೆಲ್ ಟವರ್ ಹ್ಯಾಂಡ್ ಆಫ್ಗಳು, ಗ್ರಿಡ್ ಹಂತದ ಸಿಂಕ್ರೊನೈಸೇಷನ್, ಸಂಪರ್ಕಗಳು ಮುರಿಯುವವರೆಗೂ ಅಗೋಚರವಾಗಿರುತ್ತವೆ. ಇದಾವುದೂ ಏಪ್ರಿಲ್ 4ರ ಬಗ್ಗೆ ಭವಿಷ್ಯವಾಣಿ ಅಲ್ಲ. ಧೂಮಕೇತು ಇದಕ್ಕೆ ಕಾರಣವಾಗುತ್ತದೆ ಎಂದು ಯಾರೂ ಹೇಳುತ್ತಿಲ್ಲ. ಮುಖ್ಯ ವಿಷಯ, ಮತ್ತು ಇದು ಈ ವಿಭಾಗದಲ್ಲಿನ ಎಲ್ಲದರ ನಿಜವಾದ ಅಂಶವಾಗಿದೆ. ದುರ್ಬಲತೆಯು ಧೂಮಕೇತುವಿನಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿದೆ. ಮತ್ತು ಧೂಮಕೇತು ಈ ಸಂದರ್ಭದಲ್ಲಿ ಮುಖ್ಯವಾಗುವುದು ಅದು ಯಾವುದಕ್ಕೆ ಬರುತ್ತಿದೆ ಎಂಬುದರಿಂದ ಮಾತ್ರ. A large sun grazer entering the solar corona during a modest, quiet solar minimum would be a spectacular astronomical event, and nothing more.
the same object arriving during an overperforming solar maximum in a corona already producing elevated CME rates. In a world that has quietly built its critical systems on foundations that were never designed to survive a Carrington-class event is a different conversation. The comet is a flashlight. The comet is a flashlight, pointed at a gap that was already there. If all of this sounds like the kind of thing that would be generating significant mainstream media coverage, you may be wondering why you haven't heard much about it. The silence is real, and it is explainable, and it connects directly back to what makes this specific situation unusual. In 2013, Comet ISON approached the Sun, surrounded by extraordinary hype. It was predicted by some to become the comet of the century. Amateur astronomers cleared their calendars, news organizations ran enthusiastic stories about the potential sky show. ISON entered perihelion on November 28, 2013, and did not survive. The fragments that emerged from its solar passage were too small and too faint to deliver anything close to what had been promised. The comet of the century became a case study in how badly astronomical predictions can misfire. And the media embarrassment was real. The institutional memory of ISON is still operating. The editorial threshold for a speculative story about a comet-corona interaction mechanism, which has no peer-reviewed confirmation, is high enough that most science journalists are simply not going to publish it. That is not suppression. That is editorial judgment. And for the record, it is not obviously wrong. The plasma perturbation hypothesis is genuinely speculative, and presenting it as a forecast would be irresponsible. What is interesting is the geographic distribution of the coverage that does exist. Japanese science media and certain European space weather communities have been tracking C2026A1 with more active public discussion than English language outlets. This may reflect cultural differences in how speculative risk is communicated, or simply different editorial traditions around space science. The public data is completely accessible. JPL's Orbit Viewer will show you exactly where this comet is. SOHO's real-time coronagraph data will be publicly visible as perihelion approaches. Anyone who wants to watch April 4th happen in near real time can do so. The silence in mainstream media is not hiding anything. It is the cognitive bias that affects all of us when confronted with low-probability events. We are not built to assign a serious emotional weight to things that probably won't happen. The fact that they might is abstract. The fact that we have a comet that might look like a second sun is vivid. One of those things gets written about. The other one requires sitting with uncertainty. And uncertainty is hard to package. On the outer edge of the conversation surrounding Solar Cycle 25's overperformance, there exists a category of hypothesis that is worth briefly acknowledging, not because it belongs in the same framework as the verified physics we have been discussing. It is because it keeps appearing in the places where people are actually talking about this comet, and ignoring it entirely leaves a gap that someone else will fill, less carefully than we can fill it here. So let's go there carefully with the lights on. The galactic current sheet hypothesis, sometimes called the electric universe framework, sometimes dressed up in slightly different language depending on which corner of the internet you find it in. It argues that the sun's activity is not modulated primarily by its own internal magnetic dynamo, the way mainstream solar physics describes it. It is modulated by the density and electromagnetic properties of the interstellar environment that the solar system is moving through. At any given point in its journey around the galactic center, in this framing, the sun is less like an independent engine and more like a component in a much larger electrical circuit, one that spans the galaxy itself, with the sun's output rising and falling in response to changing conditions in the medium surrounding it. The galactic current sheet specifically is a real structure. That part is not invented. It is a thin layer running roughly along the galactic plane, where the direction of the galactic magnetic field reverses, a boundary between regions of opposing magnetic polarity that extends across an enormous portion of the Milky Way. The solar system does move through varying densities of interstellar plasma as it orbits the galactic center. And the heliosphere, the sun's magnetic bubble that surrounds the entire solar system, does respond to external conditions in measurable ways. Voyager 1's crossing of the heliopause in 2012 gave us direct data confirming that the boundary between the solar environment and interstellar space is a real, dynamic, and fluctuating structure.
Where the hypothesis departs from mainstream physics is in the causal chain it proposes. The electric universe framework argues that changes in the density or electromagnetic character of the interstellar medium translate directly into changes in solar output, that when the solar system moves into a region of higher plasma density, the sun responds by becoming more active, producing more flares, more CMEs. Stronger solar wind in this framing. Solar Cycle 25's unexpected overperformance is not a surprise generated by internal magnetic conditions that forecasters underestimated. It is a predictable, even inevitable response to the solar system's position in a changing galactic environment. ಈ ದೃಷ್ಟಿಕೋನದ ಪ್ರತಿಪಾದಕರು ಈ ಬದಲಾವಣೆಯ ಸ್ಥಿರ ಸೂಚಕಗಳೆಂದು ವಾದಿಸುವ ಹಲವಾರು ವಿದ್ಯಮಾನಗಳನ್ನು ಎತ್ತಿ ತೋರಿಸುತ್ತಾರೆ. ಸೌರವ್ಯೂಹದ ಒಳಭಾಗವನ್ನು ತಲುಪುವ ಕಾಸ್ಮಿಕ್ ಕಿರಣಗಳ ಹರಿವಿನಲ್ಲಿನ ಅಸಂಗತತೆಗಳು, ಸೌರವ್ಯೂಹದ ಇತರ ಗ್ರಹಗಳ ವಾತಾವರಣದ ಪರಿಸ್ಥಿತಿಗಳಲ್ಲಿನ ಬದಲಾವಣೆಗಳು, ಸೌರ ಪ್ರಕಾಶಮಾನತೆಯಲ್ಲಿನ ದೀರ್ಘಕಾಲೀನ ಪ್ರವೃತ್ತಿಗಳು ಮತ್ತು ಸೈಕಲ್ 25ರ ಸ್ವತಃ ಅತಿ ಕಾರ್ಯಕ್ಷಮತೆ. ಇದು ಆಕರ್ಷಕ ನಿರೂಪಣೆಯಾಗಿದೆ. ಎಲ್ಲಾ ಆಕರ್ಷಕ ಪರ್ಯಾಯ ಚೌಕಟ್ಟುಗಳು ಹಂಚಿಕೊಳ್ಳುವ ಒಂದು ನಿರ್ದಿಷ್ಟ ಗುಣವನ್ನು ಇದು ಹೊಂದಿದೆ. ಇದು ನೈಜ ದತ್ತಾಂಶ, ನೈಜ ರಚನೆಗಳು ಮತ್ತು ನೈಜ ಅಸಂಗತತೆಗಳನ್ನು ತೆಗೆದುಕೊಂಡು ಅವುಗಳನ್ನು ಮುಖ್ಯವಾಹಿನಿಯ ವಿವರಣೆಗಿಂತ ಹೆಚ್ಚು ಏಕೀಕೃತ ಮತ್ತು ನಾಟಕೀಯವೆಂದು ಭಾಸವಾಗುವ ಒಂದು ಕಾರಣಿಕ ಕಥೆಯೊಂದಿಗೆ ಸಂಪರ್ಕಿಸುತ್ತದೆ. ಮತ್ತು ಈ ಧೂಮಕೇತುವಿನ ಬಗ್ಗೆ ಹೆಚ್ಚು ಸಕ್ರಿಯವಾಗಿ ಚರ್ಚಿಸಲಾಗುವ ಇಂಟರ್ನೆಟ್ನ ಮೂಲೆಗಳಲ್ಲಿ ನೀವು ಸಮಯ ಕಳೆದಿದ್ದರೆ ನೀವು ಈ ಚೌಕಟ್ಟನ್ನು ಎದುರಿಸಿದ್ದೀರಿ. ಇದು ಅಲ್ಪಸಂಖ್ಯೆಯ ಜನರು ಮಾತ್ರ ನಂಬುವಂತಹ ಅಂಚಿನ ಸಿದ್ಧಾಂತವಲ್ಲ. ಇದು ಗಣನೀಯ ಸಂಖ್ಯೆಯ ಪ್ರೇಕ್ಷಕರನ್ನು ಹೊಂದಿದೆ ಮತ್ತು ಆ ಪ್ರೇಕ್ಷಕರಲ್ಲಿ ಕೆಲವರು ನಿಜವಾಗಿಯೂ ವೈಜ್ಞಾನಿಕವಾಗಿ ಸಾಕ್ಷರರಾಗಿದ್ದಾರೆ. ಆದರೆ ಇದು ಮುಖ್ಯವಾಹಿನಿಯ ಖಗೋಳ ಭೌತಶಾಸ್ತ್ರವಲ್ಲ ಮತ್ತು ಈ ವ್ಯತ್ಯಾಸವು ಮುಖ್ಯವಾಗಿದೆ. ಆದ್ದರಿಂದ ಸೌರಚಕ್ರದ ಡೈನಾಮಿಕ್ಸ್ನ ಪ್ರಮಾಣಿತ ಮಾದರಿಯು ಎಲ್ಲಿ ಮತ್ತು ಏಕೆ ಮ್ಯಾಗ್ನೆಟೋಹೈಡ್ರೋಡೈನಾಮಿಕ್ಸ್ನಲ್ಲಿ ಬೇರೂರಿದೆ ಎಂಬುದರ ಬಗ್ಗೆ ನಿಖರವಾಗಿ ಹೇಳೋಣ. ಅಂದರೆ ಸೌರ ಒಳಭಾಗದಲ್ಲಿ ಕಾಂತಕ್ಷೇತ್ರಗಳು ಮತ್ತು ವಾಹಕ ದ್ರವಗಳು ಹೇಗೆ ಸಂವಹನ ನಡೆಸುತ್ತವೆ ಎಂಬುದರ ಭೌತಶಾಸ್ತ್ರ. ಸೌರಚಕ್ರವು ಸೂರ್ಯನ ಸ್ವಂತ ಪ್ಲಾಸ್ಮಾದ ವರ್ತನೆಯಿಂದ ಹೊರಹೊಮ್ಮುತ್ತದೆ. ಇದು ವಿಭಿನ್ನ ತಿರುಗುವಿಕೆಯಿಂದ ಪ್ರೇರಿತವಾಗಿದೆ. ಅಂದರೆ ಸೂರ್ಯನ ಸಮಭಾಜಕವು ಅದರ ಧ್ರುವಗಳಿಗಿಂತ ವೇಗವಾಗಿ ತಿರುಗುತ್ತದೆ. ಈ ವಿಭಿನ್ನ ತಿರುಗುವಿಕೆಯು ಕಾಲಾನಂತರದಲ್ಲಿ ಸೌರ ಕಾಂತಕ್ಷೇತ್ರವನ್ನು ಸುತ್ತಿ ಸಂಕೀರ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ಶಕ್ತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಅಂತಿಮವಾಗಿ ಜ್ವಾಲೆಗಳು ಮತ್ತು ಸಿಎಂಇಗಳಾಗಿ ನಾವು ನೋಡುವ ಸ್ಫೋಟಗಳಲ್ಲಿ ಅದನ್ನು ಬಿಡುಗಡೆ ಮಾಡುತ್ತದೆ. ಸುಮಾರು 11 ವರ್ಷಗಳ ಚಕ್ರವು ಈ ಆಂತರಿಕ ಪ್ರಕ್ರಿಯೆಯ ನೈಸರ್ಗಿಕ ಪರಿಣಾಮವಾಗಿದೆ. ಕ್ಷೇತ್ರವು ಸುತ್ತಿಕೊಳ್ಳುತ್ತದೆ, ಸೌರಗರಿಷ್ಠದಲ್ಲಿ ಗರಿಷ್ಠ ಸಂಕೀರ್ಣತೆಯ ಹಂತವನ್ನು ತಲುಪುತ್ತದೆ, ನಂತರ ಸೌರಕನಿಷ್ಠದ ಕಡೆಗೆ ಮತ್ತೆ ಸರಳವಾಗುತ್ತದೆ. ಆ ಹಂತದಲ್ಲಿ ಇಡೀ ಪ್ರಕ್ರಿಯೆಯು ಮತ್ತೆ ಪ್ರಾರಂಭವಾಗುತ್ತದೆ. ಕ್ಷೇತ್ರದ ಧ್ರುವೀಯತೆ ಹಿಮ್ಮುಖವಾಗಿರುವುದರಿಂದ ಸಂಪೂರ್ಣ ಕಾಂತೀಯ ಚಕ್ರವು ವಾಸ್ತವವಾಗಿ 22 ವರ್ಷಗಳು, 11 ಅಲ್ಲ. ಈ ಚೌಕಟ್ಟಿನಲ್ಲಿ ಸೈಕಲ್ 25 ಮುನ್ಸೂಚನೆಗಳಿಗೆ ಹೋಲಿಸಿದರೆ ಅತಿ ಕಾರ್ಯಕ್ಷಮತೆ ತೋರಲು ಕಾರಣವು ತಾತ್ವಿಕವಾಗಿ ನಿಗೂಢವಲ್ಲ, ಅದು ಆಚರಣೆಯಲ್ಲಿ ತಪ್ಪಾಗಿದ್ದರೂ ಸಹ. ಚಕ್ರದ ಆರಂಭದಲ್ಲಿನ ಆರಂಭಿಕ ಕಾಂತೀಯ ಪರಿಸ್ಥಿತಿಗಳು, ಸೌರ ಕನಿಷ್ಠದಲ್ಲಿನ ಧ್ರುವೀಯ ಕಾಂತಕ್ಷೇತ್ರಗಳ ಶಕ್ತಿ ಮತ್ತು ಸಂರಚನೆಯು ಮಾದರಿಗಳು ಊಹಿಸಿದ್ದಕ್ಕಿಂತ ಬಲವಾಗಿದ್ದವು. ನೀವು ಬಲವಾದ ಆರಂಭಿಕ ಪರಿಸ್ಥಿತಿಗಳೊಂದಿಗೆ ಪ್ರಾರಂಭಿಸಿದಾಗ ನೀವು ಹೆಚ್ಚು ಶಕ್ತಿಯುತ ಚಕ್ರವನ್ನು ಪಡೆಯುತ್ತೀರಿ. ಮುನ್ಸೂಚಕರು ಇನ್ಪುಟ್ ಅನ್ನು ತಪ್ಪಾಗಿ ಪಡೆದರು, ಆದರೆ ಭೌತಶಾಸ್ತ್ರವು ತಪ್ಪಾಗಿರಲಿಲ್ಲ. ಇದು ವೀಕ್ಷಣಾ ದತ್ತಾಂಶದ ವ್ಯಾಖ್ಯಾನ ಮತ್ತು ಮಾದರಿ ಪ್ರಾರಂಭದಲ್ಲಿನ ದೋಷವಾಗಿದೆ. ಹೊರಗಿನ ಗ್ಯಾಲಕ್ಸಿಯ ಕಾರ್ಯವಿಧಾನವು ಕಾರ್ಯನಿರ್ವಹಿಸುತ್ತಿದೆ ಎಂಬುದಕ್ಕೆ ಪುರಾವೆಯಲ್ಲ ಎಂಬುದು ಒಮ್ಮತದ ನಿಲುವು. ಇಡೀ ಸೌರವ್ಯೂಹವು ಗ್ಯಾಲಕ್ಸಿಯ ಆವೇಶಿತ ಪ್ರದೇಶದ ಮೂಲಕ ಚಲಿಸುತ್ತಿದೆ ಮತ್ತು ಸೂರ್ಯನು ಹೆಚ್ಚಿನ ಆಕ್ಟೇನ್ ಇಂಧನವನ್ನು ಪಡೆಯುವ ಎಂಜಿನ್ನಂತೆ ಪ್ರತಿಕ್ರಿಯಿಸುತ್ತಿದೆ ಎಂಬ ಕಲ್ಪನೆಗಿಂತ ಆ ವಿವರಣೆಯು ಒಪ್ಪಿಕೊಳ್ಳುವಂತೆ ಕಡಿಮೆ ಸಿನಿಮೀಯವಾಗಿ ತೃಪ್ತಿಕರವಾಗಿದೆ. ಆದರೆ ಇದು ಗಣನೀಯವಾಗಿ ಹೆಚ್ಚು ಪ್ರಾಯೋಗಿಕ ಬೆಂಬಲವನ್ನು ಹೊಂದಿದೆ. ಅದರ ಹಿಂದೆ ಹೆಚ್ಚು ಸಂಪೂರ್ಣ ಗಣಿತದ ಚೌಕಟ್ಟಿದೆ ಮತ್ತು ನೇರವಾಗಿ ವೀಕ್ಷಿಸದ ಅಥವಾ ಅಳೆಯದ ಕಾರ್ಯವಿಧಾನಗಳನ್ನು ಆಹ್ವಾನಿಸುವ ಅಗತ್ಯವಿಲ್ಲ. ಆದರೂ ನಿಜವಾಗಿಯೂ ಅರ್ಥಮಾಡಿಕೊಳ್ಳಬೇಕಾದ ವಿಷಯ ಇಲ್ಲಿದೆ: ಪರ್ಯಾಯ ಚೌಕಟ್ಟು ಏಕೇಕೆ? ವಿಶೇಷವಾಗಿ ಹೆಚ್ಚಿನ ಸೌರ ಚಟುವಟಿಕೆಯ ಅವಧಿಗಳಲ್ಲಿ ಜನಪ್ರಿಯತೆಯನ್ನು ಗಳಿಸುತ್ತದೆ. ಇದು ಊಹೆಯು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಲೆಕ್ಕಿಸದೆ ಒಂದು ಆಸಕ್ತಿದಾಯಕ ಸಾಮಾಜಿಕ ಮತ್ತು ಜ್ಞಾನಶಾಸ್ತ್ರೀಯ ಪ್ರಶ್ನೆಯಾಗಿದೆ.
ಅಧಿಕೃತ ವೈಜ್ಞಾನಿಕ ಸಂಸ್ಥೆಗಳು ಮುನ್ಸೂಚನೆಗಳನ್ನು ಪ್ರಕಟಿಸಿದಾಗ ಮತ್ತು ಆ ಮುನ್ಸೂಚನೆಗಳು ತಪ್ಪಾದಾಗ, ಸ್ವಲ್ಪ ತಪ್ಪಲ್ಲದೆ ಸಾಮಾನ್ಯ ಜನರಿಗೆ ಗೋಚರಿಸುವ ರೀತಿಯಲ್ಲಿ ಗಣನೀಯವಾಗಿ ತಪ್ಪಾದಾಗ ವಿಶ್ವಾಸಾರ್ಹತೆಯ ಅಂತರವು ಸೃಷ್ಟಿಯಾಗುತ್ತದೆ. 2069ರಲ್ಲಿ ಸೈಕಲ್ 25 ಸಾಧಾರಣವಾಗಿರುತ್ತದೆ ಎಂದು ಹೇಳಲ್ಪಟ್ಟ ಜನರು ನಂತರ ಮೇ 2024ರಲ್ಲಿ ತಮ್ಮ ತಲೆಯ ಮೇಲೆ G5 ಭೂಕಾಂತೀಯ ಚಂಡಮಾರುತ ಸಂಭವಿಸುತ್ತಿದೆ ಮತ್ತು ಫ್ಲೋರಿಡಾದ ಮೇಲೆ ಅರೋರಾಗಳು ಗೋಚರಿಸಿದವು ಎಂದು ಹೇಳಲ್ಪಟ್ಟಾಗ ಮಾದರಿಗಳು ಏನಾದರೂ ಮೂಲಭೂತ ವಿಷಯವನ್ನು ಕಳೆದುಕೊಂಡಿವೆಯೇ ಎಂದು ಕೇಳಿದಾಗ ಅವರು ಅಸಮಂಜಸವಾಗಿ ವರ್ತಿಸುತ್ತಿಲ್ಲ. ಆ ಸಂಶಯವು ನಿಜವಾದ ಮುನ್ಸೂಚನೆಯ ವೈಫಲ್ಯಕ್ಕೆ ಸಮಂಜಸವಾದ ಪ್ರತಿಕ್ರಿಯೆಯಾಗಿದೆ. ಮಾದರಿಗಳು ಸಣ್ಣ ಮತ್ತು ಆಂತರಿಕವಾದದ್ದನ್ನು ಕಳೆದುಕೊಂಡಿವೆಯೇ ಅಥವಾ ದೊಡ್ಡ ಮತ್ತು ಬಾಹ್ಯವಾದದ್ದನ್ನು ಕಳೆದುಕೊಂಡಿವೆಯೇ ಎಂಬ ಪ್ರಶ್ನೆಯು ಒಂದು ಮನ್ಯಾಯಸಮ್ಮತ ವೈಜ್ಞಾನಿಕ ಪ್ರಶ್ನೆಯಾಗಿದೆ. ಪ್ರಸ್ತುತ ಪುರಾವೆಗಳು ಸಣ್ಣ ಮತ್ತು ಆಂತರಿಕವಾದದ್ದರ ಕಡೆಗೆ ಬೆರಳು ಮಾಡುತ್ತವೆ. ಆದರೆ ಕೇಳಲಾಗುತ್ತಿರುವ ಪ್ರಶ್ನೆ ಹುಚ್ಚುತನದಲ್ಲ ಮತ್ತು ಅದನ್ನು ಕೇಳುತ್ತಿರುವವರೆಲ್ಲರೂ ಸುಲಭವಾಗಿ ನಂಬುವವರಲ್ಲ. ಎಲೆಕ್ಟ್ರಿಕ್ ಯೂನಿವರ್ಸ್ ಚೌಕಟ್ಟು ಸಾಮಾಜಿಕ ದೃಷ್ಟಿಯಿಂದ ಏನು ಮಾಡುತ್ತದೆ ಎಂದರೆ ಆ ನ್ಯಾಯಸಮ್ಮತ ಪ್ರಶ್ನೆಗೆ ಹೆಚ್ಚು ಭಾವನಾತ್ಮಕವಾಗಿ ತೃಪ್ತಿಕರವಾದ ಉತ್ತರವನ್ನು ಒದಗಿಸುತ್ತದೆ. ಮಾದರಿಗಳು ಕೇವಲ ಒಂದು ನಿಯತಾಂಕದ ಬಗ್ಗೆ ತಪ್ಪಾಗಿರಲಿಲ್ಲ ಎಂದು ಅದು ಹೇಳುತ್ತದೆ. ಅವು ಇಡೀ ಚೌಕಟ್ಟಿನ ಬಗ್ಗೆ ತಪ್ಪಾಗಿದ್ದವು. ಸೂರ್ಯನು ಪ್ರತ್ಯೇಕವಾದ ಎಂಜಿನ್ ಅಲ್ಲ, ಅದು ಹೆಚ್ಚು ದೊಡ್ಡದಾದ ಯಾವುದೋ ಒಂದಕ್ಕೆ ಸಂಪರ್ಕ ಹೊಂದಿದೆ. ಮತ್ತು ಅದು ನಿಜವಾಗಿದ್ದರೆ ಆಗ ಅತಿ ಕಾರ್ಯಕ್ಷಮತೆ, ಧೂಮಕೇತು, ಸಮಯ, ಮೂಲಸೌಕರ್ಯದ ದುರ್ಬಲತೆ ಇವೆಲ್ಲವೂ ಗ್ಯಾಲಕ್ಸಿಯ ಪ್ರಮಾಣದ ಕಾರಣವನ್ನು ಹೊಂದಿರುವ ಒಂದೇ ಸುಸಂಬದ್ಧ ಕಥೆಯ ಭಾಗವಾಗಿದೆ. ಅಂತಹ ನಿರೂಪಣೆಯ ಸುಸಂಬದ್ಧತೆಯು ಪ್ರಬಲವಾಗಿ ಆಕರ್ಷಕವಾಗಿದೆ. ಅದು ಅನಿಶ್ಚಿತತೆಯನ್ನು ಸಂಪೂರ್ಣವೆಂದು ಭಾಸವಾಗುವ ರೀತಿಯಲ್ಲಿ ಪರಿಹರಿಸುತ್ತದೆ. ಸಮಸ್ಯೆಯೆಂದರೆ ಸಂಪೂರ್ಣವೆಂದು ಭಾವಿಸುವುದು ಮತ್ತು ಸರಿಯಾಗಿರುವುದು ವಿಭಿನ್ನ ವಿಷಯಗಳು. ಮತ್ತು C-20ಗೆ ಸಂಬಂಧಿಸಿದಂತೆ ಪ್ರಸಾರವಾಗುತ್ತಿರುವ ಈ ಊಹೆಯ ಆವೃತ್ತಿಗಳು 26A1 ನಿಜವಾಗಿಯೂ ಅನಿಶ್ಚಿತವಾದದ್ದು, ಧೂಮಕೇತು ಪ್ಲಾಸ್ಮಾ ಸಂವಹನದ ಪ್ರಶ್ನೆ, ಸೌರ ಗರಿಷ್ಠದ ಅತಿ ಕಾರ್ಯಕ್ಷಮತೆ ಮತ್ತು ಊಹಾತ್ಮಕವಾದವುಗಳ ನಡುವಿನ ಗೆರೆಯನ್ನು ಆಗಾಗ್ಗೆ ಮಸುಕುಗೊಳಿಸುತ್ತವೆ. ಅವು ಯಾವ ವರ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂಬುದರ ಬಗ್ಗೆ ಯಾವಾಗಲೂ ಪಾರದರ್ಶಕವಾಗಿರುವುದಿಲ್ಲ. ಆ ಮಸುಕುಗೊಳಿಸುವಿಕೆಯು ಈ ರೀತಿಯ ಚಾನೆಲ್ನ ಜವಾಬ್ದಾರಿಯು ಪ್ರಸ್ತುತವಾಗುವ ಸ್ಥಳವಾಗಿದೆ. ನಾವು ಅಂಚುಗಳಿಗೆ ಹೋಗಬಹುದು, ನಾವು ಅಂಚುಗಳಿಗೆ ಹೋಗಬೇಕು. ಆಸಕ್ತಿದಾಯಕ ಪ್ರಶ್ನೆಗಳು ಅಂಚುಗಳಲ್ಲಿಯೇ ಇರುತ್ತವೆ. ಆದರೆ ಅಂಚು ಎಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ತೆರೆದ ಆಕಾಶ ಎಲ್ಲಿ ಪ್ರಾರಂಭವಾಗುತ್ತದೆ ಎಂದು ನಾವು ತಿಳಿದಿರಬೇಕು. ಆದ್ದರಿಂದ ನಾವು ಇಲ್ಲಿಗೆ ತಲುಪಿದ್ದೇವೆ. ಗ್ಯಾಲಕ್ಸಿಯ ಪ್ರವಾಹ ಹಾಳೆ ನಿಜ. ಎಲೆಕ್ಟ್ರಿಕ್ ಯೂನಿವರ್ಸ್ ಚೌಕಟ್ಟು ಮುಖ್ಯವಾಹಿನಿಯ ಭೌತಶಾಸ್ತ್ರವಲ್ಲ ಮತ್ತು ಸೌರ ಡೈನಾಮಿಕ್ಸ್ನ ಮ್ಯಾಗ್ನೆಟೋ-ಹೈಡ್ರೋಡೈನಾಮಿಕ್ ಮಾದರಿಯನ್ನು ಸ್ಥಳಾಂತರಿಸಲು ಅಗತ್ಯವಾದ ಪ್ರಾಯೋಗಿಕ ಬೆಂಬಲವನ್ನು ಅದು ಹೊಂದಿಲ್ಲ. 55ನೇ ಚಕ್ರದ ಮುನ್ಸೂಚನೆಯ ವೈಫಲ್ಯ ನಿಜವಾಗಿತ್ತು. ಅದು ಸೃಷ್ಟಿಸಿದ ವಿಶ್ವಾಸಾರ್ಹತೆಯ ಅಂತರವೂ ನಿಜ ಮತ್ತು ಆ ಅಂತರಕ್ಕೆ ಪ್ರತಿಕ್ರಿಯೆಯಾಗಿ ಜನರು ಕೇಳುತ್ತಿರುವ ಪ್ರಶ್ನೆಗಳು ನ್ಯಾಯಸಮ್ಮತವಾಗಿವೆ. ನೀಡಲಾಗುತ್ತಿರುವ ಉತ್ತರಗಳು ಹಾಗಲ್ಲದಿದ್ದರೂ ಸಹ ಹೆಚ್ಚಿನ ಸೌರ ಚಟುವಟಿಕೆಯ ಸಮಯದಲ್ಲಿ ಪರ್ಯಾಯ ಚೌಕಟ್ಟುಗಳು ಪ್ರಾಮುಖ್ಯತೆ ಪಡೆಯುತ್ತವೆ. ನಿಖರವಾಗಿ ಹೇಳಬೇಕಂದ್ರೆ ಹೆಚ್ಚಿನ ಸೌರ ಚಟುವಟಿಕೆಯು ಅಚ್ಚರಿಯ ಘಟನೆಗಳು, ತಪ್ಪೆಂದು ಸಾಬೀತಾದ ಅಧಿಕೃತ ಮುನ್ಸೂಚನೆಗಳು ಮತ್ತು ನಿರೀಕ್ಷೆಗಳನ್ನು ಮೀರಿಸುವ ಗೋಚರ ವಿದ್ಯಮಾನಗಳಂತಹ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಇದು ಅಧಿಕೃತ ವಿವರಣೆಗಳಿಗಿಂತ ಹೆಚ್ಚು ಸಂಪೂರ್ಣವೆಂದು ತೋರುವ ವಿವರಣೆಗಳನ್ನು ಜನರು ಸ್ವೀಕರಿಸುವಂತೆ ಮಾಡುತ್ತದೆ. ಇದೆಲ್ಲವೂ ಒಂದು ಸಂದರ್ಭ, ಅರ್ಥಮಾಡಿಕೊಳ್ಳಲು ಯೋಗ್ಯವಾದ ಆಸಕ್ತಿದಾಯಕ ಸಂದರ್ಭ. ಇದರ ಬಗ್ಗೆ ಪ್ರಾಮಾಣಿಕವಾಗಿರಬೇಕು, ಆದರೆ ಇದು ಕೇವಲ ಸಂದರ್ಭ ಮಾತ್ರ. ಈ ಕಥೆಯ ಕೇಂದ್ರದಲ್ಲಿರುವ ವೈಜ್ಞಾನಿಕವಾಗಿ ಆಧಾರಿತವಾದ ಉದ್ವಿಗ್ನತೆಯು ಈ ವಿಷಯಾಂತರದ ಮೊದಲು ಹೇಗಿತ್ತೋ ಹಾಗೆಯೇ ಉಳಿದಿದೆ ಮತ್ತು ಇದರ ನಂತರವೂ ಹಾಗೆಯೇ ಇರುತ್ತದೆ. ಸೂರ್ಯನಿಂದ ಅಸಾಮಾನ್ಯವಾಗಿ ದೂರದಲ್ಲಿ ಪತ್ತೆಯಾದ ಒಂದು ದೊಡ್ಡ, ರಾಸಾಯನಿಕವಾಗಿ ಸಕ್ರಿಯವಾಗಿರುವ ಕ್ರೋಯೆಟ್, ಸೂರ್ಯ ಮೇಯುವ ಧೂಮಕೇತು, ಸೌರ ಗರಿಷ್ಠ ಚಟುವಟಿಕೆಯ ಸಮಯದಲ್ಲಿ ಏಪ್ರಿಲ್ 4ರಂದು ಸೂರ್ಯನಿಗೆ ಅತಿ ಸಮೀಪಕ್ಕೆ ಪೆರಿಹೆಲಿಯನ್ ತಲುಪುತ್ತಿದೆ. ಅದು ಈಗಾಗಲೇ ಎಲ್ಲ ಅಧಿಕೃತ ಮುನ್ಸೂಚನೆಗಳನ್ನು ಮೀರಿಸಿದೆ. ಈ ಚಕ್ರದುದ್ದಕ್ಕೂ ಹೆಚ್ಚಿದ ಅಸ್ಥಿರತೆಯನ್ನುತೆಯನ್ನ ಪ್ರದರ್ಶಿಸಿದ ಸೌರ ಕರೋನಾವನ್ನ ಪ್ರವೇಶಿಸುತ್ತಿದೆ. ಸೂರ್ಯನಿಂದ ಬರುವ ಅಪಾಯಗಳ ವಿರುದ್ಧ ಸಾಕಷ್ಟು ಬಲಪಡಿಸದೆ ತನ್ನ ನಿರ್ಣಾಯಕ ಮೂಲ ಸೌಕರ್ಯವನ್ನ ನಿಶ್ಶಬ್ದವಾಗಿ ನಿರ್ಮಿಸಿಕೊಂಡ ನಾಗರಿಕತೆಯ ಮೇಲೆ ಈ ಘಟನೆ ನಡೆಯುತ್ತಿದೆ. ಸೂರ್ಯನು ಯಾವಾಗಲೂ ಉತ್ಪಾದಿಸಲು ಸಮರ್ಥನಾಗಿದ್ದಾನೆ. ಆ ನಾಗರಿಕತೆಯು ಗ್ಯಾಲಕ್ಸಿಯ ಪ್ರವಾಹದ ಹಾಳೆಯಿಂದ ಬರುವ ಸಂಕೇತಗಳಿಗೆ ಪ್ರತಿಕ್ರಿಯಿಸುತ್ತಿರಲಿ ಅಥವಾ ತನ್ನದೇ ಆದ ಆಂತರಿಕ ಕಾಂತೀಯ ವೇಳಾಪಟ್ಟಿಯ ಮೇಲೆ ಕಾರ್ಯನಿರ್ವಹಿಸುತ್ತಿರಲಿ, ಸೂರ್ಯನು ತನ್ನ ಕೆಲಸವನ್ನು ಮಾಡುತ್ತಿದ್ದಾನೆ. ಧೂಮಕೇತು ಯಾವಾಗ ಬರಬೇಕೋ ಆಗ ಬರುತ್ತಿದೆ ಮತ್ತು ಅದನ್ನು ಬಹಿರಂಗಪಡಿಸುವ ಸೌರಚಕ್ರಕ್ಕೆ ಕಾರಣವೇನೇ ಇರಲಿ, ಮೂಲಸೌಕರ್ಯದ ಅಂತರವು ನಿಜವಾಗಿದೆ. ಅದು ಮುಖ್ಯ ವಿಷಯ.
ಗ್ಯಾಲಕ್ಸಿಯ ಚೌಕಟ್ಟು ಒಂದು ವಿಷಯಾಂತರ, ಆಸಕ್ತಿದಾಯಕವಾದರೂ ಒಂದು ವಿಷಯಾಂತರ. ಮುಖ್ಯ ವಿಷಯ ಏಪ್ರಿಲ್ 4ಕ್ಕೆ ಕರೆದೊಯ್ಯುತ್ತದೆ ಮತ್ತು ಏಪ್ರಿಲ್ 4 ಒಂದು ಪ್ರಶ್ನೆಗೆ ಕರೆದೊಯ್ಯುತ್ತದೆ. ಅದರಲ್ಲಿ ಯಾವುದೇ ಊಹಾತ್ಮಕ ಅಂಶವಿಲ್ಲ. ಏಪ್ರಿಲ್ 4 ವಾಸ್ತವಿಕ ಫಲಿತಾಂಶಗಳ ವ್ಯಾಪ್ತಿಯಲ್ಲಿ ನಿಜವಾಗಿ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡೋಣ. ಏಕೆಂದರೆ ಆ ವ್ಯಾಪ್ತಿಯು ನಿಜವಾಗಿಯೂ ವಿಶಾಲವಾಗಿದೆ ಮತ್ತು ಅದರ ಎರಡೂ ತುದಿಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವುದು ಯೋಗ್ಯವಾಗಿದೆ. ಇದು ವಿಪತ್ತನ್ನು ಊಹಿಸುವ ಸಮಯವಲ್ಲ ಮತ್ತು ಇದನ್ನು ತಳ್ಳಿಹಾಕುವ ಸಮಯವೂ ಅಲ್ಲ. ಭೌತಶಾಸ್ತ್ರವು ನಿಜವಾಗಿ ಏನನ್ನು ಅನುಮತಿಸುತ್ತದೆ ಎಂಬುದನ್ನು ವಿವರಿಸುವ ಸಮಯ ಇದು ಮತ್ತು ಅದರಲ್ಲಿ ಯಾವ ಭಾಗಗಳನ್ನು ನಾವು ಮುಂಚಿತವಾಗಿ ತಿಳಿಯಬಹುದು ಮತ್ತು ಯಾವ ಭಾಗಗಳನ್ನು ತಿಳಿಯಲು ಸಾಧ್ಯವಿಲ್ಲ ಎಂಬುದರ ಬಗ್ಗೆ ಪ್ರಾಮಾಣಿಕವಾಗಿರುವ ಸಮಯ. ಸನ್ನಿವೇಶ 1. ಸಿ ಜ್ರಾಕ್ 2026A1 ಪೆರಿಹೆಲಿಯನ್ನನ್ನು ಹೆಚ್ಚಾಗಿ ಅಖಂಡವಾಗಿ ಉಳಿಸಿಕೊಳ್ಳುತ್ತದೆ. ಇದು ಖಾತರಿಯಿಲ್ಲ, ಆದರೆ 2 ಕಿಮೀಟಾ ಎಂದು ಅಂದಾಜಿಸಲಾದ ನ್ಯೂಕ್ಲಿಯಸ್ಗೆ ಇದು ನಿಜವಾಗಿಯೂ ಸಾಧ್ಯ. ಲವ್ ಜಾಯ್ ಧೂಮಕೇತು ಬದುಕುಳಿಯಿತು. 1882ರ ಧೂಮಕೇತು ಬದುಕುಳಿಯಿತು. ಸಾಕಷ್ಟು ದೊಡ್ಡ ಸುಸಂಘಟಿತ ನ್ಯೂಕ್ಲಿಯಸ್ ಕರೋನಾವನ್ನು ವಿಘಟಿಸದೆ ಭೇದಿಸುವ ಉಷ್ಣ ಜಡತ್ವವನ್ನು ಹೊಂದಿರಬಹುದು. ಇದನ್ನು ಕುಲುಮೆಗೆ ಹಾಕಿದ ಐಸ್ ಕ್ಯೂಬ್ನಂತೆ ಯೋಚಿಸಬೇಡಿ, ಬದಲಿಗೆ ನದಿಗೆ ಹಾಕಿದ ಬಂಡೆಯಂತೆ ಯೋಚಿಸಿ. ನದಿ ಹಿಂಸಾತ್ಮಕವಾಗಿದೆ, ಬಂಡೆಯು ಇನ್ನೊಂದು ಬದಿಯಲ್ಲಿ ಇನ್ನೂ ಬಂಡೆಯಾಗಿಯೇ ಇರುತ್ತದೆ. ಇದು ಸಂಭವಿಸಿದರೆ ಮುಂದೆ ಏನಾಗುತ್ತದೆ? ನಿರಂತರ ವೀಕ್ಷಣೆಯ ಆಧುನಿಕ ಯುಗದಿಂದೀಚೆಗೆ ಬರಿಗಣ್ಣಿಗೆ ಕಾಣುವ ಖಗೋಳ ಘಟನೆಗಳಲ್ಲಿ ಪೆರಿಹೆಲಿಯನ್ ಅತ್ಯಂತ ಅದ್ಭುತವಾದ ಘಟನೆಗಳಲ್ಲಿ ಒಂದಾಗಿರಬಹುದು. ಭೌತಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳುವವರೆಗೆ ಆಶಾವಾದಿ ಹೊಳಪಿನ ಮುನ್ಸೂಚನೆಗಳು ಬಹುತೇಕ ಅಸಮಂಜಸವೆಂದು ತೋರುವಂತೆ ಮಾಡುವ ಅಂಶವೆಂದರೆ ಫಾರ್ವರ್ಡ್ ಸ್ಕ್ಯಾಟರಿಂಗ್ ಜ್ಯಾಮಿತಿ. ಒಂದು ಧೂಮಕೇತು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋದಾಗ ಸೂರ್ಯನ ಬೆಳಕು ಅದರ ಕೋಮಾ ಮತ್ತು ಬಾಲದಲ್ಲಿರುವ ಧೂಳಿನ ಕಣಗಳಿಂದ ಚದುರಿ ಹೋಗುತ್ತದೆ. ಇದು ಯಾವುದೇ ಇತರ ವೀಕ್ಷಣಾ ಕೋನದಿಂದ ಪ್ರಮಾಣಿತ ಪ್ರತಿಫಲನ ಮಾದರಿಗಳು ಊಹಿಸುವುದಕ್ಕಿಂತ ಹಲವು ಪಟ್ಟು ಹೆಚ್ಚು ಗೋಚರ ಹೊಳಪನ್ನು ನಾಟಕೀಯವಾಗಿ ವರ್ಧಿಸುತ್ತದೆ. ನೀವು ಉತ್ತರಕ್ಕೆ ಚಾಲನೆ ಮಾಡುವಾಗ ಉತ್ತಮವಾಗಿ ಕಾಣುವ ಧೂಳಿನ ವಿಂಡ್ಶೀಲ್ಡ್ ನೀವು ತಿರುಗಿ ನೇರವಾಗಿ ಅಸ್ತಮಿಸುವ ಸೂರ್ಯನ ಕಡೆಗೆ ಚಾಲನೆ ಮಾಡಿದಾಗ ಬಹುತೇಕ ಅಪಾರದರ್ಶಕವಾಗುತ್ತದೆ. ಇದು ಅದೇ ಕಾರಣ. ಈ ಸನ್ನಿವೇಶದಲ್ಲಿ -7 ಅಥವಾ ಅದಕ್ಕಿಂತ ಹೆಚ್ಚು ಎನ್ನುವುದು ಆತಂಕಕಾರಿಯಲ್ಲ. ಈ ಗಾತ್ರದ ವಸ್ತುವಿಗೆ ಈ ಜ್ಯಾಮಿತಿಯಲ್ಲಿ ಫಾರ್ವರ್ಡ್ ಸ್ಕ್ಯಾಟರಿಂಗ್ ಭೌತಶಾಸ್ತ್ರವು ಉತ್ಪಾದಿಸಬಹುದಾದ ವ್ಯಾಪ್ತಿಯಲ್ಲಿದೆ. ಏಪ್ರಿಲ್ 4ರಂದು ಅಥವಾ ತಕ್ಷಣದ ಮುಂದಿನ ದಿನಗಳಲ್ಲಿ ಹಗಲಿನ ಆಕಾಶದಲ್ಲಿ ನಿಂತಿರುವ ಜನರು ಸೂಕ್ತ ಕಣ್ಣಿನ ರಕ್ಷಣೆಯೊಂದಿಗೆ ಸೂರ್ಯನ ಕಡೆಗೆ ಎಚ್ಚರಿಕೆಯಿಂದ ನೋಡಬಹುದು. ದಯವಿಟ್ಟು ನಿಮ್ಮ ರೆಟಿನಾಗಳಿಗೆ ನಾನು ಜವಾಬ್ದಾರನಲ್ಲ ಮತ್ತು ಅವರ ಮುತ್ತಾತಂದಿರು ದೇವರ ಚಿಹ್ನೆ ಎಂದು ಕರೆಯುತ್ತಿದ್ದ ಪ್ರಕಾಶಮಾನವಾದ ಗೆರೆಯನ್ನು ನೋಡಬಹುದು. ಇದು ನೆನಪಿನಲ್ಲಿ ಉಳಿಯುವಂತಹ ಘಟನೆ, ಚಿತ್ರಿಸಲ್ಪಡುವಂತಹ ಘಟನೆ ಮತ್ತು ಇದು ಸಂಭವಿಸಿದರೆ ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರೂ ಗಮನಹರಿಸಿದ್ದಕ್ಕಾಗಿ ಬಹಳ ಹೆಮ್ಮೆಪಡುವಂತೆ ಮಾಡುವಂತಹ ಘಟನೆ. ಮಾರ್ಚ್ ಸನ್ನಿವೇಶ 2ರಲ್ಲಿ ಧೂಮಕೇತು ವಿಘಟಿಸಿ ಮಮರೆಯಾಗುತ್ತದೆ. ಆ ಪೆರಿಹೆಲಿಯನ್ ದೂರದಲ್ಲಿರುವ ಉಬ್ಬರವಿಳಿತದ ಶಕ್ತಿಗಳು ಅಗಾಧವಾಗಿವೆ. 2 ಕಿಲೋಮೀಟರ್ ವಸ್ತುವಿನ ಅಗಲದಾದ್ಯಂತ ಭಿನ್ನ ಗುರುತ್ವಾಕರ್ಷಣೆಯ ಎಳೆತವು ಸೂರ್ಯನ ದ್ರವ್ಯರಾಶಿಗೆ ಅಷ್ಟು ಹತ್ತಿರದಲ್ಲಿ ಯಾವುದೇ ರಚನಾತ್ಮಕ ದೌರ್ಬಲ್ಯದ ಉದ್ದಕ್ಕೂ ನ್ಯೂಕ್ಲಿಯಸ್ ಅನ್ನು ಅಕ್ಷರಶಃ ಬೇರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಕರೋನಾದಿಂದ ಬರುವ ಉಷ್ಣ ಒತ್ತಡವು ಆ ಪ್ರಕ್ರಿಯೆಗೆ ಮತ್ತೊಂದು ಹಂತದ ಹಿಂಸೆಯನ್ನು ಸೇರಿಸುತ್ತದೆ. ಧೂಮಕೇತು ಸ್ವತಂತ್ರವಾಗಿ ಬದುಕಲು ತುಂಬಾ ಚಿಕ್ಕದಾದ ತುಂಡುಗಳಾಗಿ ಒಡೆಯಬಹುದು. ಪ್ರತಿಯೊಂದು ತುಣುಕು ಕರೋನಾವನ್ನು ದಾಟುವ ಮೊದಲು ವಿಕಿರಣ ಕ್ಷೇತ್ರದಲ್ಲಿ ವೇಗವಾಗಿ ಆವಿಯಾಗುತ್ತದೆ. ಭೂಮಿಯ ದೃಷ್ಟಿಕೋನದಿಂದ ತುಣುಕುಗಳು ವೀಕ್ಷಣಾ ಕ್ಷೇತ್ರವನ್ನು ಪ್ರವೇಶಿಸಿದಾಗ ಸೋಹೋನ ಕರೋನಾಗ್ರಾಫ್ ಕ್ಯಾಮೆರಾಗಳು ಸಂಕ್ಷಿಪ್ತ ಹೊಳಪನ್ನು ತೋರಿಸುತ್ತವೆ. ಹೊಳೆಯುವ ಮತ್ತು ನಂತರ ಮಸುಕಾಗುವ ಬೆಳಕಿನ ಕಲೆ ಮತ್ತು ನಂತರ ಏನೂ ಇಲ್ಲ. ನಾಟಕೀಯ ಆರಂಭಿಕ ಕಾರ್ಯಕ್ಕೆ ನಿರಾಶಾದಾಯಕ ಅಂತ್ಯ. ಶತಮಾನದ ಧೂಮಕೇತು ಒಂದು ಅಡಿಟಿಪ್ಪಣಿಯಾಗುತ್ತದೆ. ತಾವು ನೀಡಿದ್ದಕ್ಕಿಂತ ಹೆಚ್ಚು ಭರವಸೆ ನೀಡಿದ ಧೂಮಕೇತುಗಳ ಸುದೀರ್ಘ ಪಟ್ಟಿಯಲ್ಲಿ ಮತ್ತೊಂದು ನಮೂದು. ಮತ್ತು ಈ ಸನ್ನಿವೇಶದಲ್ಲಿ ಅಂತಹ ಸುದೀರ್ಘ ಪಟ್ಟಿಯಿದೆ. ಸೌರಭೌತಶಾಸ್ತ್ರದ ಪ್ರಶ್ನೆಯು ಹೆಚ್ಚಾಗಿ ಶೈಕ್ಷಣಿಕವಾಗುತ್ತದೆ. ವಿಘಟಿತ ಅವಶೇಷಗಳಿಂದ ಬರುವ ಸಣ್ಣ ಪ್ಲಾಸ್ಮಾ ಫಿಲಮೆಂಟ್ಗಳು ಆ ಕಾರ್ಯವಿಧಾನಕ್ಕೆ ನಿಕಟ ಗಮನಹರಿಸುವ ಅಲ್ಪಸಂಖ್ಯಾತ ಸಂಶೋಧಕರಿಗೆ ಸಂಬಂಧಿಸಿದಂತಹ ನಿರಂತರ ಕರೋನಲ್ ಅಡಚಣೆಯನ್ನು ಉಂಟುಮಾಡುವ ಸಾಧ್ಯತೆ ಕಡಿಮೆ. ಧೂಮಕೇತು ನಿಶ್ಶಬ್ದವಾಗಿ ಸಾಯುತ್ತದೆ ಮತ್ತು ಸೂರ್ಯನು ಗಮನಿಸದೆ ಮುಂದೆ ಸಾಗುತ್ತಾನೆ. ಸನ್ನಿವೇಶ 3 ಊಹಾತ್ಮಕವಾಗಿದೆ ಮತ್ತು ಇದನ್ನು ಎಚ್ಚರಿಕೆಯಿಂದ ವಿವರಿಸಬೇಕು, ಏಕೆಂದರೆ ಇಲ್ಲಿ ಭಾಷೆ ನಿಖರವಾಗಿರಬೇಕು.
ಧೂಮಕೇತು ಅಥವಾ ಅದರ ತುಣುಕುಗಳು ಕರೋನಾವನ್ನು ಪ್ರವೇಶಿಸುತ್ತವೆ ಮತ್ತು ಈಗಾಗಲೇ ಒತ್ತಡಕ್ಕೊಳಗಾದ ಕಾಂತೀಯ ಫ್ಲಕ್ಸ್ ರೋಪ್ನೊಂದಿಗೆ ಪ್ಲಾಸ್ಮಾ ಸಂವಹನವು ಅಸ್ಥಿರ ಸಂರಚನೆಯನ್ನು ಮರುಸಂಪರ್ಕದ ಮಿತಿಯನ್ನು ಮೀರಿ ತಳ್ಳಲು ಸಾಕಷ್ಟು ಅಡಚಣೆಯನ್ನು ಉಂಟುಮಾಡುತ್ತದೆ. ದೊಡ್ಡ ಕರೋನಲ್ ಮಾಸ್ ಎಜೆಕ್ಷನ್ನ ಪ್ರಾರಂಭಕ್ಕೆ ಕೊಡುಗೆ ನೀಡುತ್ತಿದೆ. ಆ ವಾಕ್ಯದಲ್ಲಿನ ಪ್ರತಿಯೊಂದು ಪದವೂ ಕೆಲಸ ಮಾಡುತ್ತಿದೆ. ಸರಳ ಯಾಂತ್ರಿಕ ಅರ್ಥದಲ್ಲಿ ಕಾರಣವಾಗದೆ, ಪ್ರಚೋದಿಸದೆ ಕೊಡುಗೆ ನೀಡುತ್ತಿದೆ. ಸೌರ ಗರಿಷ್ಠ ಅವಧಿಯಲ್ಲಿ ಕರೋನಾ ಈಗಾಗಲೇ ಒತ್ತಡದಲ್ಲಿರುವ ವ್ಯವಸ್ಥೆಯಾಗಿದೆ. ಈ ಸನ್ನಿವೇಶದಲ್ಲಿ ಧೂಮಕೇತು ಕಾರಣವಲ್ಲ, ಅದು ಈಗಾಗಲೇ ಒಂದು ಫಲಿತಾಂಶದತ್ತ ಸಾಗುತ್ತಿದ್ದ ಪರಿಸ್ಥಿತಿಗಳ ಸರಪಳಿಯಲ್ಲಿನ ಕೊನೆಯ ಚರಾಂಶವಾಗಿದೆ. ಪೆರಿಹೆಲಿಯನ್ನ ದೂರದ ಭಾಗದ ಜಾಮಿತಿಯು ಇಲ್ಲಿ ನಿಜವಾದ ಮಿತಗೊಳಿಸುವ ಅಂಶವಾಗಿದೆ ಮತ್ತು ಅದರ ಅರ್ಥವೇನೆಂದು ಸ್ಪಷ್ಟಪಡಿಸುವುದು ಯೋಗ್ಯವಾಗಿದೆ. ಏಪ್ರಿಲ್ 4ರ ಪೆರಿಹೆಲಿಯನ್ ಭೂಮಿಯಿಂದ ದೂರವಿರುವ ಸೂರ್ಯನ ಗೋಳಾರ್ಧದಲ್ಲಿ ಸಂಭವಿಸುತ್ತದೆ. ಆ ಸ್ಥಳದಿಂದ ಉಡಾಯಿಸಲಾದ ಸಿಎಂಇ ಆರಂಭದಲ್ಲಿ ನಮ್ಮಿಂದ ದೂರವಿರುವ ದಿಕ್ಕಿನಲ್ಲಿ ಹೊರಕ್ಕೆ ಪ್ರಸಾರವಾಗುತ್ತದೆ. ಅದು ಗುಂಡಿನಂತೆ ಭೂಮಿಯ ಕಡೆಗೆ ಗುರಿಯಾಗಿರುವುದಿಲ್ಲ. ಆದಾಗ್ಯೂ, ಮತ್ತು ಇದು ಮುಖ್ಯ, ಸಿಎಂಇಗಳು ಸಂಪೂರ್ಣವಾಗಿ ದಿಕ್ಕಿನ ಕಿರಣಗಳಲ್ಲ. ಅವು ಪ್ರಯಾಣಿಸುವಾಗ ವಿಸ್ತರಿಸುತ್ತವೆ ಮತ್ತು ಪೆರಿಹೆಲಿಯನ್ ನಂತರದ ದಿನಗಳಲ್ಲಿ ಸೂರ್ಯನು ತಿರುಗಿದಂತೆ ಘಟನೆಗೆ ಸಂಬಂಧಿಸಿದ ಯಾವುದೇ ಸಕ್ರಿಯ ಪ್ರದೇಶವು ಭೂಮಿಯ ಕಡೆಗೆ ತಿರುಗುತ್ತದೆ. ಪೆರಿಹೆಲಿಯನ್ ಹತ್ತಿರದ ಭಾಗದಲ್ಲಿ ಸಂಭವಿಸಿದ್ದರೆ ಇದ್ದಕ್ಕಿಂತ ತಕ್ಷಣದ ಅಪಾಯದ ಅವಧಿಯು ಗಣನೀಯವಾಗಿ ಕಡಿಮೆಯಾಗಿದೆ. ಆದರೆ ಆ ಅವಧಿಯು ಶೂನ್ಯಕ್ಕೆ ಮುಚ್ಚುವುದಿಲ್ಲ. ಭೂಮಿ ಮತ್ತು ಸೂರ್ಯನ ನಡುವೆ ನೇರವಾಗಿ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ L1 ಲಗ್ರಾಂಜ್ ಬಿಂದುವಿನಲ್ಲಿ ಇರಿಸಲಾದ ಉಪಗ್ರಹಗಳು ಯಾವುದೇ ಘಟನೆ ಹೊರಕ್ಕೆ ಪ್ರಸಾರವಾದಂತೆ ಸೌರಮಾರುತದ ಪರಿಸ್ಥಿತಿಗಳಲ್ಲಿನ ಬದಲಾವಣೆಯನ್ನು ಅಳೆಯುತ್ತವೆ. ಎಚ್ಚರಿಕೆ ಇರುತ್ತದೆ, ಬಹುಶಃ ಗಂಟೆಗಳ ಕಾಲ, ಬಹುಶಃ ಅದಕ್ಕಿಂತ ಕಡಿಮೆ. ನಾವು ಹಿಂದೆ ಚರ್ಚಿಸಿದ ಆಧುನಿಕ ಮೂಲಸೌಕರ್ಯ ವ್ಯವಸ್ಥೆಗಳಾದ್ಯಂತ ಗಂಟೆಗಳ ಎಚ್ಚರಿಕೆಯು ಪರಿಣಾಮಕಾರಿ ರಕ್ಷಣಾತ್ಮಕ ಕ್ರಮವಾಗಿ ಪರಿವರ್ತನೆಯಾಗುತ್ತದೆಯೇ ಎಂಬ ಪ್ರಶ್ನೆಯು ಒಂದು ಪ್ರತ್ಯೇಕ ಪ್ರಶ್ನೆಯಾಗಿದೆ ಮತ್ತು ಅದು ಅಹಿತಕರವಾದದ್ದು. ಮತ್ತು ಈಗಿನಂತೆ ಉತ್ತರ ಬಹುಶಃ ಸಾಕಾಗುವುದಿಲ್ಲ. ಭೂಮಿಯ ಮೇಲೆ ನೇರವಾದ ಗಮನಾರ್ಹ ಪರಿಣಾಮವನ್ನು ಉಂಟುಮಾಡುವ ಸನ್ನಿವೇಶ 3ರ ಸಂಭವನೀಯತೆಯ ಸರಪಳಿಯು ಕಡಿಮೆಯಾಗಿದೆ, ಅದನ್ನು ಸ್ಪಷ್ಟವಾಗಿ ಹೇಳಿ. ಪ್ರತಿಯೊಂದು ಕೊಂಡಿ, ಅಡಚಣೆ, ಮರುಸಂಪರ್ಕ, ಸಿಎಂಇ ಉಡಾವಣೆ, ಭೂಮಿ ನಿರ್ದೇಶಿತ ಪಥ, ಸಾಕಷ್ಟು ಪ್ರಮಾಣ, ಪ್ರತ್ಯೇಕವಾಗಿ ಅನಿಶ್ಚಿತವಾಗಿದೆ ಮತ್ತು ಅವೆಲ್ಲವೂ ಏಕಕಾಲದಲ್ಲಿ ಸಂಪರ್ಕಗೊಳ್ಳಬೇಕು. ಸಂಯೋಜಿತ ಸಂಭವನೀಯತೆ ಕಡಿಮೆಯಾಗಿದೆ. ಆದರೆ ಕಡಿಮೆ ಸಂಭವನೀಯತೆಯ ಘಟನೆಗಳ ಬಗ್ಗೆ ನಾವು ಒಂದು ಪ್ರಜಾತಿಯಾಗಿ ನಿರಂತರವಾಗಿ ತಪ್ಪು ಮಾಡುವ ವಿಷಯ ಇಲ್ಲಿದೆ. ನಾವು ಕಡಿಮೆ ಸಂಭವನೀಯತೆಯನ್ನು ಯೋಚಿಸಲು ಯೋಗ್ಯವಲ್ಲಗ್ಯವಲ್ಲ ಎಂದು ಪರಿಗಣಿಸುತ್ತೇವೆ. ಅವು ಒಂದೇ ವಿಷಯವಲ್ಲ. ನಿಮ್ಮ ಒಡೆತನದ ಎಲ್ಲವನ್ನೂ ಕಳೆದುಕೊಳ್ಳುವ 100ರಲ್ಲಿ 1 ಅವಕಾಶವು ಕಡಿಮೆ ಸಂಭವನೀಯತೆಯಾಗಿದೆ. ಇದು ವಿವೇಚನಾಶೀಲ ವ್ಯಕ್ತಿಯು ವಿಮೆ ಖರೀದಿಸುವಂತಹ ವಿಷಯವಾಗಿದೆ. ನಾವು ವಿಮೆ ಖರೀದಿಸಿಲ್ಲ, ಅದು ಒಂದು ಆಯ್ಕೆ. ಅದು ಸರಿಯಾದ ಆಯ್ಕೆಯಾಗಿರಬಹುದು, ಆದರೆ ಅದು ಮಾಡಿದ ಆಯ್ಕೆ. ಹೆಚ್ಚಾಗಿ ಸಾರ್ವಜನಿಕ ಚರ್ಚೆಯಿಲ್ಲದೆ ಮತ್ತು ಏಪ್ರಿಲ್ 4 ಅದನ್ನು ಗಮನಿಸಲು ಒಂದು ಸಮಂಜಸವಾದ ಕ್ಷಣವಾಗಿದೆ. ಏಪ್ರಿಲ್ 4ರಂದು ಏನಾದರೂ ಸಂಭವಿಸಲಿ. ಸೌರಚಕ್ರ 25ರ ಮುಂದುವರಿಕೆ ಖಂಡಿತವಾಗಿಯೂ ಕಡಿಮೆ ಸಂಭವನೀಯತೆಯಲ್ಲ. ಚಕ್ರವು ಏಪ್ರಿಲ್ 5ರಂದು ಕೊನೆಗೊಳ್ಳುವುದಿಲ್ಲ. ಸೂರ್ಯನು ಕ್ಯಾಲೆಂಡರನ್ನು ನೋಡುವುದಿಲ್ಲ. ಧೂಮಕೇತು ಯಾವುದೇ ಘಟನೆಯಿಲ್ಲದೆ ಬಂದು ಹೋಯಿತು ಎಂದು ಗಮನಿಸಿ ಮತ್ತು ಶಾಂತವಾಗಲು ನಿರ್ಧರಿಸುವುದಿಲ್ಲ. ಸಕ್ರಿಯ ಪ್ರದೇಶಗಳು ಸೌರ ಡಿಸ್ಕ್ನಾದ್ಯಂತ ತಿಂಗಳುಗಳವರೆಗೆ ಅಭಿವೃದ್ಧಿಪಡಿಸುವುದನ್ನು ಮುಂದುವರಿಸುತ್ತವೆ. ಜ್ವಾಲೆಯ ದರವು ಹೆಚ್ಚಾಗಿಯೇ ಇರುತ್ತದೆ. ಮೇ 2024ರಲ್ಲಿ ಫ್ಲೋರಿಡಾ, ಟೆಕ್ಸಾಸ್ ಮತ್ತು ಒಂದು ಪೀಳಿಗೆಯಲ್ಲಿ ಅವುಗಳನ್ನು ನೋಡದ ಅಕ್ಷಾಂಶಗಳ ಮೇಲೆ ಅರೋರಾಗಳನ್ನು ಪ್ರದರ್ಶಿಸಿದ G5 ವರ್ಗದ ಘಟನೆಯ ಸಾಮರ್ಥ್ಯವು ಧೂಮಕೇತು ಬಂದು ಹೋದ ಕಾರಣ ಕಣ್ಮರೆಯಾಗುವುದಿಲ್ಲ. ಸೌರ ಗರಿಷ್ಠದ ಉನ್ನತ ಸ್ಥಿತಿಯು ಹಿನ್ನೆಲೆ ಸ್ಥಿತಿಯಾಗಿದೆ. ಧೂಮಕೇತು ಅದರೊಳಗಿನ ಒಂದು ಘಟನೆ. ಧೂಮಕೇತು ಹೋದಾಗಲೂ ಹಿನ್ನೆಲೆ ಸ್ಥಿತಿ ಹಾಗೆಯೇ ಇರುತ್ತದೆ. ಮೂಲಸೌಕರ್ಯದ ದುರ್ಬಲತೆಯೂ ಒಂದೇ ಆಗಿರುತ್ತದೆ. ಜನವರಿಯಲ್ಲಿ ಚಿಲಿಯಲ್ಲಿ ಯಾರಾದರೂ ಮಸುಕಾದ ಬೆಳಕಿನ ಕಲೆಗೆ ದೂರದರ್ಶಕವನ್ನು ತೋರಿಸುವ ಮೊದಲೇ ಅದು ಅಸ್ತಿತ್ವದಲ್ಲಿತ್ತು ಮತ್ತು ಅವರು ಏನನ್ನು ನೋಡುತ್ತಿದ್ದಾರೆಂದು ಅರಿತುಕೊಂಡರು. ಅದು ಏಪ್ರಿಲ್ 5ರಂದು. ಮತ್ತು ಜೂನ್ನಲ್ಲಿ ಮತ್ತು ಮುಂದಿನ ವರ್ಷವೂ ಅಸ್ತಿತ್ವದಲ್ಲಿರುತ್ತದೆ. ಹೆಚ್ಚಿನ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಬದಲಿ ಅಂತರವು ಹಾಗೆಯೇ ಇರುತ್ತದೆ. ಹಣಕಾಸು ವ್ಯವಸ್ಥೆಗಳು ಮತ್ತು ವಿದ್ಯುತ್ ಗ್ರಿಡ್ಗಳ ಮೂಲಕ ಹೆಣೆದುಕೊಂಡಿರುವ GPS ಸಮಯದ ಅವಲಂಬನೆಯೂ ಹಾಗೆಯೇ ಇರುತ್ತದೆ. ಅದನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾದ ಗಟ್ಟಿಗೊಳಿಸುವ ಮಾನದಂಡಗಳಿಗಿಂತ ವೇಗವಾಗಿ ವಿಸ್ತರಿಸಿದ ಉಪಗ್ರಹ ಸಮೂಹವು ಹಾಗೆಯೇ ಇರುತ್ತದೆ. ಅದು ಹಾಗೆಯೇ ಇರುತ್ತದೆ. ಇವು ಧೂಮಕೇತು ಸೃಷ್ಟಿಸಿದ ಸಮಸ್ಯೆಗಳಲ್ಲ. ಅವು ಧೂಮಕೇತು ಸಂಕ್ಷಿಪ್ತವಾಗಿ ಬೆಳಗಿಸುವ ಸಮಸ್ಯೆಗಳು. ಮಿಂಚು ಭೂದೃಶ್ಯವನ್ನು ಬೆಳಗಿಸುವ ರೀತಿಯಲ್ಲಿ. ಈ ಚೌಕಟ್ಟಿನಲ್ಲಿ C/2024A1 ಏನು ಮಾಡುತ್ತದೆ ಎಂಬುದರಲ್ಲಿ ನೀವು ಈಗಾಗಲೇ ನಿಂತಿದ್ದೀರಿ. ಇದು ಗೋಚರಿಸುವ ಒತ್ತಡ ಪರೀಕ್ಷೆಯಂತೆ ಕಾರ್ಯನಿರ್ವಹಿಸುತ್ತದೆ. ಅದು ಬರುತ್ತದೆ. ಅದು ಸುಂದರವಾಗಿರಬಹುದು ಅಥವಾ ಇಲ್ಲದಿರಬಹುದು.
ಅದು ಕರೋನಾವನ್ನು ಅಡಚಣೆಗೊಳಿಸಬಹುದು ಅಥವಾ ಇಲ್ಲದಿರಬಹುದು. ಅದು ನಮಗೆ ದತ್ತಾಂಶವನ್ನು ನೀಡುತ್ತದೆ. ಅಥವಾ ಅದು ನಮಗೆ ಶಾಂತವಾದ ಕಣ್ಮರೆಯಾಗುವಿಕೆಯನ್ನು ನೀಡುತ್ತದೆ. ಮತ್ತು ನಂತರ ಅದು ಹೋಗುತ್ತದೆ ಮತ್ತು ಸೂರ್ಯನು ಉರಿಯುತ್ತಲೇ ಇರುತ್ತಾನೆ ಮತ್ತು ಮೂಲ ಸೌಕರ್ಯದ ಅಂತರವು ಅಸ್ತಿತ್ವದಲ್ಲಿರುತ್ತದೆ ಮತ್ತು ಚಕ್ರವು ತಿರುಗುತ್ತಲೇ ಇರುತ್ತದೆ. ನಾವು ನಿರ್ಮಿಸಿರುವ ಅವಲೋಕನದಲ್ಲಿ ನಿಜವಾಗಿಯೂ ಕುರಿತುಕೊಳ್ಳಲು ಯೋಗ್ಯವಾದ ಸಂಗತಿಯಿದೆ. ಸೂರ್ಯನಿಂದ 1 ಖಗೋಳ ಘಟಕ ದೂರದಲ್ಲಿ 2 ಕಿಲೋಮೀಟರ್ ಧೂಮಕೇತುವನ್ನು ಪತ್ತೆಹಚ್ಚಲು ಸಾಕಷ್ಟು ಅತ್ಯಾಧುನಿಕ ಮೇಲ್ವಿಚಾರಣಾ ವ್ಯವಸ್ಥೆಗಳು. ಜನವರಿಯಲ್ಲಿ ಅದರ ಕಕ್ಷೀಯ ಪಥವನ್ನು ಖಗೋಳ ಘಟಕದ ಭಾಗಗಳವರೆಗೆ ಲೆಕ್ಕಹಾಕಿ, ವಿವಿಧ ಬದುಕುಳಿಯುವ ಸನ್ನಿವೇಶಗಳಲ್ಲಿ ಅದರ ಸಂಭವನೀಯ ಹೊಳಪನ್ನು ಮಾದರಿ ಮಾಡಿ, ಮತ್ತು ನಂತರ ಏಪ್ರಿಲ್ನಲ್ಲಿ ಅದು ಸೌರ ಕರೋನಾಗೆ ಧುಮುಕಿದಾಗ ನೈಜ ಸಮಯದ ಹತ್ತಿರದಲ್ಲಿ ಗಮನಿಸಿ. ಸೋಹೋ ವೀಕ್ಷಿಸುತ್ತಿರುತ್ತದೆ. ಸೌರ ಡೈನಾಮಿಕ್ಸ್ ವೀಕ್ಷಣಾಲಯವು ವೀಕ್ಷಿಸುತ್ತಿರುತ್ತದೆ. ಹೀಲಿಯೋಸಿಸ್ಮಾಲಜಿಸ್ಟ್ಗಳು ಮತ್ತು ಪ್ರಪಂಚದಾದ್ಯಂತದ ಬಾಹ್ಯಾಕಾಶ ಹವಾಮಾನ ಮುನ್ಸೂಚಕರು ಈ ವಸ್ತುವು ಬರುವ ಕರೋನಾದ ನಿಖರ ಪ್ರದೇಶದ ಕಡೆಗೆ ತಮ್ಮ ಉಪಕರಣಗಳನ್ನು ಗುರಿಯಾಗಿಸಿಕೊಂಡಿರುತ್ತಾರೆ. ಏಪ್ರಿಲ್ 4ರಂದು ಏನಾಗುತ್ತದೆ ಎಂಬುದನ್ನು ನಾವು ಹಿಂದಿನ ಯಾವುದೇ ಪೀಳಿಗೆಯು ಅಂತಹ ಘಟನೆಯನ್ನು ಅರ್ಥಮಾಡಿಕೊಳ್ಳಲು ಊಹಿಸಿದ್ದಕ್ಕಿಂತ ಉತ್ತಮವಾಗಿ ಅರ್ಥಮಾಡಿಕೊಳ್ಳುತ್ತೇವೆ. ಜ್ಞಾನವು ಅಸಾಧಾರಣವಾಗಿದೆ, ಆದರೂ ಧೂಮಕೇತು ಬರುತ್ತಿದೆ ಎಂದು ನಮಗೆ ತಿಳಿಯುವ ಮೊದಲು ಇದ್ದಷ್ಟೇ ಅಗಲವಾಗಿ ತಿಳಿದುಕೊಳ್ಳುವಿಕೆ ಮತ್ತು ಸಿದ್ಧವಾಗಿರುವಿಕೆಯ ನಡುವಿನ ಅಂತರವು ಹಾಗೆಯೇ ಉಳಿದಿದೆ. ಏಪ್ರಿಲ್ 4, 2026 ಒಂದು ಪ್ರಶ್ನೆಗೆ ಉತ್ತರಿಸುತ್ತದೆ. ಈ ನಿರ್ದಿಷ್ಟ ಧೂಮಕೇತು ಈ ನಿರ್ದಿಷ್ಟ ಸೌರರ ಗರಿಷ್ಠ ಅವಧಿಯಲ್ಲಿ ಈ ನಿರ್ದಿಷ್ಟ ವಿಧಾನವನ್ನು ಬದುಕುಳಿಯುತ್ತದೆಯೇ ಎಂದು ಅದು ನಮಗೆ ಹೇಳುತ್ತದೆ. ಇದು ನಮಗೆ ನಮ್ಮ ಮೊಮ್ಮಕ್ಕಳಿಗೆ ಹೇಳುವಂತಹ ಆಕಾಶದ ಅದ್ಭುತ ದೃಶ್ಯವನ್ನ ನೀಡಬಹುದು. 2011ರಿಂದ ಅರ್ಧಕ್ಕೆ ನಿಂತಿದ್ದ ಧೂಮಕೇತು ಪ್ಲಾಸ್ಮಾ ಸಂವಹನಗಳ ಬಗೆಗಿನ ಚರ್ಚೆಯನ್ನ ಮತ್ತೆ ತೆರೆಯುವಂತಹ ದತ್ತಾಂಶವನ್ನ ಇದು ಸೂರ್ಯ ಭೌತವಿಜ್ಞಾನಿಗಳಿಗೆ ಒದಗಿಸಬಹುದು. ಇದು ನಮಗೆ ಯಾವುದೇ ನಾಟಕೀಯ ಘಟನೆಯನ್ನ ನೀಡದಿರಬಹುದು. ಕೇವಲ ಸೂರ್ಯನ ಬೆಳಕಿನಲ್ಲಿ ನಿಧಾನವಾಗಿ ಕರಗಿ ಹೋಗಬಹುದು. ಕೆಲವು ಗಮನಾರ್ಹ ಕರೋನಾ ಗ್ರಾಫ್ ಚಿತ್ರಗಳನ್ನು ಮಾತ್ರ ನೀಡಬಹುದು. ಮತ್ತು ಖಗೋಳಶಾಸ್ತ್ರ ಸಮುದಾಯವು ಭುಜಕುಗ್ಗಿಸಿ ಮುಂದಿನ ವಸ್ತುವಿನತ್ತ ಸಾಗಬಹುದು. ಆದರೆ ದೊಡ್ಡ ಪ್ರಶ್ನೆ, ಏಪ್ರಿಲ್ 4ರಂದು ಉತ್ತರ ಸಿಗದ ಪ್ರಶ್ನೆ, ಪರಿಭ್ರಮಣದ ದಿನಾಂಕವಿಲ್ಲದ ಪ್ರಶ್ನೆ, ಅದು ಹಾಗೆಯೇ ಉಳಿದಿದೆ. ನಾವು ಒಂದು ನಕ್ಷತ್ರವನ್ನು ಸುತ್ತುವ ಗ್ರಹದಲ್ಲಿ ವಾಸಿಸುತ್ತಿದ್ದೇವೆ. ಅದು ದಾಖಲಾದ ಇತಿಹಾಸದುದ್ದಕ್ಕೂ ತನ್ನ ನಿಜವಾದ ಪ್ರಮಾಣವನ್ನು ನಮಗೆ ಕಾಲಕಾಲಕ್ಕೆ ನೆನಪಿಸಲು ಸಿದ್ಧವಾಗಿದೆ. ಆ ಜ್ಞಾನಕ್ಕೆ ನಾವು ಪ್ರತಿಕ್ರಿಯಿಸಿದ್ದು ಸೂರ್ಯನು ಸಹಕರಿಸುವುದನ್ನು ಮುಂದುವರಿಸುತ್ತಾನೆ ಎಂಬ ಸಂತೋಷದ ನಂಬಿಕೆಯಿಂದ ನಮ್ಮ ನಾಗರಿಕತೆ ಅವಲಂಬಿಸಿರುವ ವ್ಯವಸ್ಥೆಗಳನ್ನು ನಿರ್ಮಿಸುವ ಮೂಲಕ. ಸೌರಚಕ್ರ 25 ಈಗಾಗಲೇ ನಮಗೆ ಸ್ಪಷ್ಟವಾಗಿ ಹೇಳಿದೆ. ನಂಬಿಕೆಗೆ ಒಂದು ಮಿತಿಯಿದೆ ಎಂದು. ಏಪ್ರಿಲ್ 4 ಒಂದು ದತ್ತಾಂಶ ಬಿಂದುವಷ್ಟೇ. ಅದರ ನಂತರವೂ ಸೂರ್ಯನು ಉರಿಯುತ್ತಲೇ ಇರುತ್ತಾನೆ ಮತ್ತು ಕೇವಲ ಒಂದು ದತ್ತಾಂಶ ಬಿಂದುವಲ್ಲದ, ದಿನಾಂಕವಿಲ್ಲದ, ಅದು ಬರುತ್ತಿದೆ ಎಂದು ನಮಗೆ ಎಚ್ಚರಿಸಲು ಯಾವುದೇ ಸೂಚನೆಯಿಲ್ಲದೆ ಬರುವ ಘಟನೆಗೆ ನಾವು ನಿಜವಾಗಿಯೂ ಸಿದ್ಧರಿದ್ದೇವೆಯೇ ಎಂಬ ಪ್ರಶ್ನೆ ಏಪ್ರಿಲ್ 5ರಂದು ಮುಗಿಯುವುದಿಲ್ಲ. ಅದು ಕೇವಲ ಉತ್ತರಕ್ಕಾಗಿ ಕಾಯುತ್ತಲೇ ಇರುತ್ತದೆ.